ಎಲ್ಲ ಆತ್ಮೀಯ ಕಲಿಕಾಸಕ್ತರಿಗೆ ಸ್ವಾಗತವನ್ನ ಕೊಡ್ತಾ ಕರವೀರ ಮಾಹಿತಿ ಮಾಲಿಕೆಯ 65ನೇ ಸಂಚಿಕೆಯನ್ನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಕಳೆದ ಅವಧಿಯಲ್ಲಿ ತಮಗೆಲ್ಲರಿಗೂ ತಿಳಿಸಿದಂಗೆ ಸಹಕಾರ ಸಂಸ್ಥೆಗಳಲ್ಲಿ ಆರ್ಥಿಕ ಅಪರಾಧಗಳು ಅದರ ಭಾಗ 1 ಇದನ್ನ ಪ್ರಸ್ತುತಪಡಿಸ್ತಾ ಇದ್ದೀವಿ. ಫ್ರಾಡ್ಸ್ ಇನ್ ಕೋಆಪರೇಟಿವ್ ಸೊಸೈಟೀಸ್. ಈ ಅವಧಿಯಲ್ಲಿ ನಾವು ಸಹಕಾರಿ ಸಂಸ್ಥೆಗಳಲ್ಲಿ ಮೋಸ ಅಥವಾ ವಂಚನೆ ಅವುಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇದು ಯಾಕೆ ಪ್ರಸ್ತುತ ಆಗತ್ತೆ ಅನ್ನೋದನ್ನ ಮೊದಲು ಒಂದು ಸ್ವಲ್ಪ ಪೂರ್ವಭಾವಿಯಾಗಿ ವಿಚಾರ ಮಾಡಿ ನಾನು ಮತ್ತೆ ಮುಂದೆ ಹೋಗ್ತೀನಿ. ಸ್ನೇಹಿತರೆ, ನಿಮಗೆ ಈಗೆಲ್ಲರಿಗೂ ಗೊತ್ತಿದೆ, ಸಹಕಾರಿ ಕ್ಷೇತ್ರದಲ್ಲಿ ಇದ್ದವರಿಗಂತೂ ದಿನನಿತ್ಯ ಬೆಳಗಾದ್ರೆ ಒಂದೊಂದು ಹೊಸ ಹೊಸ ಸುದ್ದಿ ಬರ್ತಾ ಇರ್ತದೆ. ಅಲ್ಲಿ ಆ ಸಹಕಾರಿ ಸಂಸ್ಥೆಯಲ್ಲಿ ಮೋಸ ಆಗಿದೆಯಂತೆ, ಈ ಸಹಕಾರಿ ಸಂಸ್ಥೆಯಲ್ಲಿ ಮೋಸ ಆಗಿದೆಯಂತೆ ಅಂತ. ಇವತ್ತು ಬೆಳಿಗ್ಗೆ ಇವತ್ತಿನ ನ್ಯೂಸ್ ನಾನು ಒಂದು ನೋಡಿದೆ. ನಿನ್ನೆ ಒಂದು ನ್ಯೂಸ್ ನೋಡಿದೆ ನಾನು. ಬೆಂಗಳೂರಿನ ಒಂದು ಸೌಹಾರ್ದ ಸಹಕಾರಿ ಬ್ಯಾಂಕ್ ನಲ್ಲಿ ವಂಚನೆ ಆಗಿದೆ ಅಂತ. ಸುಶ್ರುತಿ ಸೌಹಾರ್ದ ಸಹಕಾರಿ, ಅದು ಇತ್ತೀಚೆಗೆ ಜುಲೈ 25ರಲ್ಲಿ ವರದಿಯಾದಂತಹ ಒಂದು ಅತಿ ದೊಡ್ಡ ಪ್ರಕರಣ. ಅದರಲ್ಲಿ ಸುಮಾರು 15,000 ಹೆಚ್ಚು ಠೇವಣಿದಾರರಿಂದ 100 ಕೋಟಿಗಿಂತ ಹೆಚ್ಚು ಹಣವನ್ನ ಪಡೆದು ಅವರಿಗೆ ವಂಚಿಸಲಾಗಿದೆ ಅಂತ ಹೇಳಿ. ಅಂದ್ರೆ 2021-22ರಿಂದ ಯಾರ್ಯಾರು ಆ ಸಂಸ್ಥೆಯಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ ಅವರಿಗೆ ಠೇವಣಿಗಳನ್ನು ಕೊಡ್ಲಿಕ್ಕಾಗ್ತಾ ಇಲ್ಲ, ವಾಪಸ್ ಕೊಡ್ಲಿಕ್ಕಾಗ್ತಾ ಇಲ್ಲ, ಬಡ್ಡಿ ಕೂಡ ಪಾವತಿ ಮಾಡ್ಲಿಕ್ಕಾಗ್ತಾ ಇಲ್ಲ. ಹಾಗಾಗಿ ಈ ಕೇಸ್ನಲ್ಲಿ, ವಂಚನೆಯ ಕೇಸ್ನಲ್ಲಿ ಅದರ ಅಧ್ಯಕ್ಷರು ಮತ್ತು ಸಿಇಒ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಸುದ್ದಿ ಬಂತು. ಹಾಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಗೋಲ್ಡ್ ಲೋನ್ ಸ್ಕ್ಯಾಮ್ ಅಂತೇಳಿ ಸರಿಸುಮಾರು 63 ಕೋಟಿ ರೂಪಾಯಿಗಳ ಚಿನ್ನಾಭರಣ ಸಾಲಗಳನ್ನ ಕೊಟ್ಟಿ ಅಂದ್ರೆ ಡೂಪ್ಲಿಕೇಟ್, ನಕಲು ಚಿನ್ನಾಭರಣ ಸಾಲಗಳನ್ನ ನೀಡಿರುವಂತಹ ಪ್ರಕರಣ ಇದು. ಕಳೆದ ಕೆಲವಾರು ವರ್ಷಗಳಿಂದ ಅದು ಜಾರಿಯಲ್ಲಿದೆ. ಈಗ ಜಾರಿ ನಿರ್ದೇಶನಾಲಯ ಕೂಡ ಇದನ್ನ ಕೈಗೆತ್ಕೊಂಡಿದೆ. ಯಾಕೆಂದ್ರೆ PMLA ಕಾಯ್ದೆ ಅಡಿಯಲ್ಲಿ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್, ಅಕ್ರಮ ಹಣ ವರ್ಗಾವಣೆ ನಿಷೇಧ ಕಾಯ್ದೆಯಲ್ಲಿ ಕೂಡ ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಆಗಿದೆ ಅಂತ ಗಮನಕ್ಕೆ ಬಂದಿರೋದ್ರಿಂದ ಅದ್ರ ಕೆಳಗಡೆ ಕೂಡ ಇದು ಒಂದು ದೊಡ್ಡ ಬ್ಯಾಂಕಿನ ಪ್ರಕರಣ ಆಗಿದೆ. ಅದು ತಮಗೆಲ್ಲರಿಗೂ ಗೊತ್ತಿದೆ. ಹಾಗೆ ಕೇವಲ ಸಹಕಾರಿ ಸಂಸ್ಥೆಗಳಲ್ಲಿ ಅಥವಾ ಸಹಕಾರಿ ಬ್ಯಾಂಕ್ಗಳಲ್ಲ, ನಮ್ಮ ನಿಗಮ ಮಂಡಳಿಗಳಲ್ಲಿ ಕೂಡ ಇತ್ತೀಚೆಗೆ ಅನೇಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಹಗರಣ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅಲ್ಲಿ ಕೂಡ ದೊಡ್ಡ ಮೊತ್ತದ ಹಗರಣ ಆಗಿದೆ. ಸರಿಸುಮಾರು 95 ಕೋಟಿ ರೂಪಾಯಿಗಳ ಹಗರಣ ಆಗಿದೆ. ಈ ಕಾರಣದಿಂದಾಗಿ ಅಲ್ಲಿ ಅಧೀಕ್ಷಕರು, ಇನ್ಸ್ಪೆಕ್ಟರ್ ಒಬ್ರು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅದು ಒಂದು ಪ್ರಕರಣ, ವಂಚನೆಯ ಪ್ರಕರಣ. ಹಾಗೆ ಬಂಟ್ವಾಳದ ಸಮಾಜ ಸೇವಾ ಸಹಕಾರ ಸಂಘ ಅಂತೇಳಿ, ಅದು ಇತ್ತೀಚೆಗೆ ಬೆಳಕಿಗೆ ಬಂದ ಮತ್ತೊಂದು ಪ್ರಕರಣ. ನಾನು ಯಾವುದೇ ಪ್ರಕರಣ ಈಗ ಹೇಳ್ತಾ ಇದ್ದೀನಿ, ಇದಿಷ್ಟು ಚಾಲ್ತಿಯಲ್ಲಿರೋ ಪ್ರಕರಣಗಳು. ಹಿಂದೆ ಅನೇಕ ವರ್ಷಗಳಿಂದ ಅನೇಕ ಪ್ರಕರಣಗಳಾಗೋಗಿದೆ. ಗುರು ರಾಘವೇಂದ್ರ ಬ್ಯಾಂಕ್ ಇರ್ಬೋದು, ಆ ತರದ್ದು ಅನೇಕ. ಇದು ಈಗ ಹಿಂದಿನ ವರ್ಷಗಳು ಅಥವಾ ಅದಕ್ಕೆ ಹಿಂದಿನ ವರ್ಷಗಳಿಗೆ ಸೇರಿಬಿಟ್ಟಿದೆ. ಈಗ ಚಾಲ್ತಿಯಲ್ಲಿರೋ ಇದನ್ನ ಮಾತ್ರ ಹೇಳ್ತಾ ಇದ್ದೀನಿ. ಮಂಗಳೂರಿನ ಒಂದು ಬಂಟ್ವಾಳ ಅಂತ ಹೇಳಿ ಆ ಗ್ರಾಮದಲ್ಲಿರುವಂತಹ ಒಂದು ಸಮಾಜ ಸೇವಾ ಸಹಕಾರ ಸಂಘ ಅಂತ ಹೇಳಿ, ಅದರಲ್ಲಿ ಕೂಡ ನಕಲಿ ಚಿನ್ನಾಭರಣಗಳನ್ನ ಅಡ ಇಟ್ಟು ವಂಚನೆ ಮಾಡಿರುವಂತಹ ಪ್ರಕರಣ ಬಂದಿದೆ. ಅದರಲ್ಲಿ ಮೌಲ್ಯಮಾಪಕರು ಸೇರ್ಕೊಂಡಿದ್ದಾರೆ. ಅಂದ್ರೆ ನಾನು ಒಂದಿಷ್ಟು ಎಕ್ಸಾಂಪಲ್ ಯಾವ ರೀತಿ ತಗೊಂಡಿದ್ದೀನಿ ಅಂದ್ರೆ, ಬೇರೆ ಬೇರೆ ಪ್ರಕರಣಗಳಲ್ಲಿ ಬೇರೆ ಬೇರೆ
ವರ್ಗದವರು ಸೇರ್ಕೊಂಡಿದ್ದಾರೆ. ಒಂದು ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಒಂದು ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಒಂದು ನಿಗಮ ಇರ್ಬೋದು, ಒಂದು ಸೌಹಾರ್ದ ಸೊಸೈಟಿ ಇರ್ಬೋದು. ಈಗ ಎಲ್ಲಾ ಕಡೆನೂ ಈ ತರ ಪ್ರಕರಣಗಳು. ಇತ್ತೀಚೆಗೆ ನಮ್ಗೆ ಗೊತ್ತಿದೆ, ನಮ್ಮ ಒಂದು ಮಹಾಮಂಡಳ ಕೂಡ, ಅಂದ್ರೆ ಫೆಡರೇಷನ್, ಕರ್ನಾಟಕ ಕ್ರೆಡಿಟ್ ಸೊಸೈಟಿ ಫೆಡರೇಷನ್, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಫೆಡರೇಷನ್, ಅಲ್ಲಿ ಕೂಡ ಸ್ಕ್ಯಾಮ್ ಆಗಿದೆ. ಅಲ್ಲಿರುವಂತಹ ಡೆಪಾಸಿಟ್ಗಳಲ್ಲಿ ಹಗರಣ ಮಾಡಿ ಸುಮಾರು 19 ಕೋಟಿ ರೂಪಾಯಿಗಳ ವಂಚನೆ ಆಗಿದೆ. ಅದರಲ್ಲಿ ಮಾಜಿ ಸಿಇಒ ಮತ್ತು ಅವರ ಪತಿ, ಅವ್ರ ಮೇಲೆ ಆಪಾದನೆ ಇದೆ. ಅವರಿಬ್ರು ಅಬ್ಸ್ಕಾಂಡಿಂಗ್. ಈಗ ಅವ್ರಿಗೆ ಲುಕ್ಔಟ್ ನೋಟಿಸ್ ಕೂಡ ಕೊಟ್ಟಾಗಿದೆ. ಅಂದ್ರೆ ಈಗ ನಾನು ಹೇಳ್ತಾ ಇರುವಂತದ್ದು ಸಮಗ್ರವಾಗಿ ಯಾವುದೇ ಬರೀ ಇದು ಅತೀತ ಇಲ್ಲಿ ಸಹಕಾರಿ ಸಂಸ್ಥೆಗಳಲ್ಲಾಗೋದಿಲ್ಲ, ಅಥವಾ ಸಹಕಾರಿ ಬ್ಯಾಂಕ್ಗಳಲ್ಲಾಗೋದಿಲ್ಲ, ಅಥವಾ ನಿಗಮ ಮಂಡಳಿಯಲ್ಲಿ ಆಗೋದಿಲ್ಲ, ಅಥವಾ ಸೌಹಾರ್ದ ಸಹಕಾರಿಗಳಲ್ಲಾಗೋದಿಲ್ಲ, ಅಥವಾ ಪ್ರಾಥಮಿಕ ಸೊಸೈಟಿಗಳಲ್ಲಾಗೋದಿಲ್ಲ. ಇಲ್ಲ, ಎಲ್ಲ ಕಡೆಗೂ ಆಗ್ತಾ ಇದೆ. ಇನ್ನು ಮಹಾಮಂಡಳದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಇದು ಕೋಆಪರೇಟಿವ್ ಕ್ಷೇತ್ರ, ಸಹಕಾರಿ ಕ್ಷೇತ್ರಗಳಲ್ಲಿ ಈ ವಂಚನೆ ಅನ್ನೋದು ಹಾಸುಹೊಕ್ಕಾಗಿದೆ ಅಂದ್ರೂ ತಪ್ಪಲ್ಲ, ಅಷ್ಟು ಇದಾಗ್ತಾ ಇದೆ. ಇದು ನಮ್ಮ ಕರ್ನಾಟಕದ ಕೆಲವೊಂದು ಎಕ್ಸಾಂಪಲ್ಸ್ ನಾನು ನಿಮ್ಗೆ ಹೇಳಿರುವಂತದ್ದು. ಇನ್ನೂ ಅನೇಕ ಪ್ರಕರಣಗಳಿದೆ, ಇನ್ನೂ ಅನೇಕ ಬೆಳಕಿಗೆ ಬಂದವುಗಳಲ್ಲೇ ವಿವಿಧ ಹಂತಗಳಲ್ಲಿರುವಂತದ್ದು ಬೇಕಾದಷ್ಟಿದೆ. ಇತ್ತೀಚೆಗೆ ಬೆಳಗಾವಿಯಲ್ಲಿ ಒಂದು ದೊಡ್ಡ ಕೋಆಪರೇಟಿವ್ ಸೊಸೈಟಿ, ಅಲ್ಲಿ ಕೂಡ ಸುಮಾರು 300 ಕೋಟಿ ರೂಪಾಯಿಗಳ ಹಗರಣ ಆಗಿದೆ ಅನ್ನೋದು ಬೆಳಕಿಗೆ ಬಂದಿದೆ. ಹೀಗೆ ಅನೇಕ ಕಡೆ ಅನೇಕ ವಂಚನೆ ಪ್ರಕರಣಗಳು ಬರ್ತಾ ಇದೆ. ಈ ಹಂತದಲ್ಲಿ ನಾವು ಇದ್ರ ಬಗ್ಗೆ ಏನೇನ್ ತಿಳ್ಕೊಳ್ಬೇಕು, ಈ ವಂಚನೆಯ ಬಗ್ಗೆ ಏನೇನ್ ತಿಳ್ಕೊಳ್ಬೇಕು, ಅಥವಾ ಸಹಕಾರ ಸಂಸ್ಥೆಗಳಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತೇಳಿ ನನ್ನ ಅನೇಕ ಸ್ನೇಹಿತರು ಇದ್ರ ಬಗ್ಗೆ ಒಂದು ಸೀರೀಸ್ ಮಾಡಿ, ಹಾಗಾಗಿ ಇದನ್ನ ನಾನು ಇವತ್ತಿನಿಂದ ಇದನ್ನ ಸೀರೀಸ್ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಸೇರಿದ್ದೀರಿ, ದಯವಿಟ್ಟು ಗಮನಿಸ್ತಾ ಬನ್ನಿ ಏನೇನ್ ಆಗತ್ತೆ ಇದರಲ್ಲಿ ಅಂತ. ಇದು ಹೇಗಾಗತ್ತೆ ಇದ್ರದ್ದು ಅಂದ್ರೆ ಇದ್ರದ ಫ್ಲೋ ಆಫ್ ಡಿಸ್ಕಷನ್ ಹೇಗಿರ್ತದೆ, ಅಥವಾ ಇದರ ಈ ಪ್ರಕರಣ, ಈ ಎಂಟೈರ್ ಫ್ರಾಡ್ ವಂಚನೆಗಳನ್ನ ನಾನು ಯಾವ ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ, ನಿಮ್ ಜೊತೆಗೆ ಹಂಚ್ಕೊಳ್ತೀನಿ. ಮೊದಲು ಈ ವಂಚನೆ ಅರ್ಥ ಏನು, ವಂಚನೆ ಅಂದ್ರೆ ಏನು, ಹೇಗೆ ಅದು ಆಗತ್ತೆ, ಯಾವ ಕಾರಣಗಳಿಂದ ಆಗತ್ತೆ, ಈ ತರದೆಲ್ಲ ನೋಡೋಣ. ಆಮೇಲೆ ಕ್ರಮಾವತರಣಿಕೆ, ಹೈರಾರ್ಕಿ, ವಂಚನೆಗೊಂದು ಹೈರಾರ್ಕಿ ಇದೆ. ಅದನ್ನ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು, ಅದನ್ನು ತೋರಿಸ್ತೀನಿ ನಾನು. ಆಮೇಲೆ ಯಾರು ಕಾರಣಗಳು ಏನಿರುತ್ತೆ, ವಂಚನೆ ಮಾಡ್ಲಿಕ್ಕೆ ಏನ್ ಕಾರಣ ಇರ್ಬೋದು, ವಂಚನೆಗಳನ್ನ ಯಾವ ರೀತಿ ವರ್ಗೀಕರಣ ಮಾಡ್ಬೋದು, ಯಾವ್ಯಾವ ರೀತಿ ಅಪರಾಧಗಳು ಅಂತೇಳಿ ವಂಚನೆಗಳನ್ನ ವರ್ಗೀಕರಣ ಮಾಡ್ಬೋದು. ಇಂಡಿಯನ್ ಪೀನಲ್ ಕೋಡ್ ವರ್ಗೀಕರಣ ಮಾಡ್ಕೊಳ್ಳಿಕ್ಕೆ ಅದೇ ಹೇಳುತ್ತೆ ಈ ರೀತಿ ವರ್ಗೀಕರಣ ಮಾಡ್ಬೇಕಂತ. ಹೇಗೆ, ಹೌ ಟು ಸ್ಮೆಲ್ ಇಟ್, ಇದನ್ನ ವಂಚನೆಗಳನ್ನು ಪತ್ತೆ ಮಾಡೋದು ಹೇಗೆ, ವಂಚನೆ ಆಗ್ತಾ ಇದೆ ಅನ್ನೋದು ಸೂಕ್ಷ್ಮ ಹೇಗೆ ಗೊತ್ತಾಗತ್ತೆ, ಅದನ್ನ ಪತ್ತೆ ಮಾಡೋದು ಹೇಗೆ, ಪತ್ತೆ ಮಾಡಿದ ಮೇಲೆ ವರದಿ ಮಾಡೋದು ಹೇಗೆ, ಅದ್ರ ಮೇಲೆ ಕ್ರಮ ಇಡೋದು ಹೇಗೆ, ಯಾರ್ಯಾರು ಕ್ರಮ ಇಡಬೇಕು, ಯಾವ ರೀತಿ ಕ್ರಮ ಇಡಬೇಕು, ವಸೂಲಾತಿ ಮಾಡೋದು ಹೇಗೆ, ವಸೂಲಾತಿ ಅಲ್ಲದಿದ್ದರೆ ಬೇರೆ ಏನೇನ್ ಕ್ರಮ ಇಡಬಹುದು, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಏನ್ ಕ್ರಮ ಇಡಬೇಕು, ಮ್ಯಾನೇಜ್ಮೆಂಟ್ ಇಂದ ಯಾವ ರೀತಿ ಕ್ರಮಗಳಾಗಬೇಕು, ಸಿಬ್ಬಂದಿಗಳು ಯಾವ ರೀತಿ ಇದಕ್ಕೆ ಕ್ರಮವನ್ನು ಇಡಬೇಕಾಗತ್ತೆ, ಸದಸ್ಯರು ಯಾವ ರೀತಿ ಸ್ಪಂದಿಸಬೇಕಾಗತ್ತೆ, ಇಲಾಖೆಯಿಂದ ಯಾವ ರೀತಿ ಕ್ರಮಗಳು ಜರುಗತ್ತೆ, ಎಲ್ಲ ಆಯಾಮಗಳಿಂದ ನೋಡೋಣ. ನಮಗೆ ಇಲ್ಲಿ ಬೇರೆ ವಂಚನೆ ಪ್ರಕರಣಗಳನ್ನ ನಾವು ತಗೊಳ್ತಾ ಇದೀವಿ. ಅದರಲ್ಲಿ ಸಿಬ್ಬಂದಿಗಳು ಇನ್ವಾಲ್ವ್ ಆಗಿದ್ರೆ ಯಾರು ಕ್ರಮ ತಗೊಳ್ಬೇಕು, ಅಧ್ಯಕ್ಷರು ಉಪಾಧ್ಯಕ್ಷರೇ ಇನ್ವಾಲ್ವ್ ಆಗಿದ್ರೆ ಯಾರು ಕ್ರಮ ತಗೊಳ್ಬೇಕು, ಅಥವಾ ಇತರೆ ಸಿಬ್ಬಂದಿಗಳು ಏನಾದ್ರು ಇನ್ವಾಲ್ವ್ ಆಗಿದ್ರೆ ಯಾರು ಕ್ರಮ ತಗೊಳ್ಬೇಕು, ಅಥವಾ ಸರ್ವಿಸ್ ಪ್ರೊವೈಡರ್, ಸೇವಾದಾತರು, ಪಿಗ್ಮಿ ಏಜೆಂಟ್ ಇರ್ಬೋದು, ಅಥವಾ ಅಪ್ರೈಸರ್ ಇರ್ಬೋದು, ಅಥವಾ ವ್ಯಾಲ್ಯೂಯೇಷನ್ ಮಾಡುವಂತಹ ಇವ್ರು ಇರ್ಬೋದು, ವ್ಯಾಲ್ಯೂಯರ್, ಇಂಥವ್ರು ಏನಾದ್ರು ಇನ್ವಾಲ್ವ್ ಆಗಿ ವಂಚನೆ ಮಾಡಿದ್ರೆ ಅವ್ರ ಮೇಲೆ ಕ್ರಮ ಇಡೋದು ಹೇಗೆ, ಯಾರು ಕ್ರಮ ತಗೊಳ್ಬೇಕು, ಅದ್ರನ್ನ ಹೇಗೆ ಬಗೆಹರಿಸ್ಕೊಳ್ಬೇಕು. ಹೀಗೆ ಅನೇಕ ಆಯಾಮಗಳಿಂದ ನೋಡೋಣ. ಎಲ್ಲ ಆಯಾಮಗಳನ್ನು ನೋಡಿ ಸಮಗ್ರವಾಗಿ ಒಂದು ತಿಳುವಳಿಕೆಯನ್ನು ಪಡೆಯೋಣ. ಈ ರೀತಿ ವಂಚನೆಗಳು ಆಗದಿದ್ದಂಗೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ಏನೇನು ಇಡಬಹುದು, ನಮ್ಮ ಒಂದು ಸಹಕಾರ ಸಂಸ್ಥೆಯಲ್ಲಿ ಪ್ರಿವೆಂಟಿವ್ ಮೆಜರ್ಸ್ ಏನೇನಿದೆ, ಮುಂಜಾಗ್ರತಾ ಕ್ರಮಗಳು ನಮ್ಮಲ್ಲಿ ಆಗ್ಬಾರ್ದು, ಗೊತ್ತಿದೆ ನಮ್ಗೆ ಈ ತರ ಎಲ್ಲೂ ಆಗ್ಬಾರ್ದು ಅಂತಿದೆ, ಹಾಗಾದ್ರೆ ನಮ್ಮ ಸಂಸ್ಥೆಯಲ್ಲಿ ಆಗ್ಬಾರ್ದು ಅಂದ್ರೆ ಏನೇನ್ ಮಾಡ್ಬೇಕು, ಮುಂಜಾಗ್ರತಾ ಕ್ರಮಗಳು ಏನು, ಅಕಸ್ಮಾತ್ ಆಗೋಗಿದೆ,
ಹಾಗಾಗಿ ಕ್ಯುರೇಟಿವ್ ಅಂದ್ರೆ ಅದನ್ನ ಚಿಕಿತ್ಸೆ ಅದನ್ನ ಪರಿಹರಿಸ್ಕೊಳ್ಳೋದು ಹೇಗೆ, ನಿವಾರಣಾ ಕ್ರಮಗಳೇನು, ಸಣ್ಣ ಮಟ್ಟದಲ್ಲಿ ಇದ್ದಾಗ ಅದು ಗೊತ್ತಾಗಿದೆ ಆವಾಗಲೇ ಅದನ್ನು ತಡೆ ಹಿಡಿದು ಅದನ್ನು ನಿವಾರಿಸ್ಕೊಳ್ಳೋದು ಹೇಗೆ, ಕ್ಯುರೇಟಿವ್ ಅಂತೀವಿ ನಾವು, ಚಿಕಿತ್ಸೆ. ಆಗಿದ್ದ ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕ್ರಮಗಳು ಏನೇನಿದೆ, ಪ್ಯೂನಿಟಿವ್ ಪನಿಷ್ಮೆಂಟ್ ಏನಿದೆ, ಅವ್ರಿಗೆ ಯಾವ ರೀತಿ ಪನಿಷ್ಮೆಂಟ್ ತಗೊಂಡ್ರೆ ಯಾವ ರೀತಿ ಅವರಿಗೆ ಅದು ವರ್ಕೌಟ್ ಆಗತ್ತೆ ಅಥವಾ ಯಾವ ರೀತಿ ಕ್ರಮಗಳನ್ನು ತಗೊಳ್ಬೇಕಾಗತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. ಹಾಗೆ ಪ್ರಿಕಾಷನರಿ ಎಚ್ಚರಿಕೆ ಕ್ರಮಗಳು, ಯಾವುದೇ ಕ್ರಮ ಜರುಗಿಸುವಾಗ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಯಾವ ರೀತಿ ಎಚ್ಚರಿಕೆ ನಡೆಗಳನ್ನು ಇಡಬೇಕು, ಇದೆಲ್ಲ ಕೆಲವೊಂದು ಸಾರಿ ಸೂಕ್ಷ್ಮ ವಿಚಾರಗಳನ್ನು ಕೂಡ ಬರುತ್ತೆ. ಅದನ್ನ ನಾನು ನಿಮಗೆ ತಿಳಿಸ್ತೀನಿ. ಹಂತ ಹಂತವಾಗಿ ಅದಷ್ಟನ್ನು ನೋಡ್ಕೊಳ್ತಾ ಬರೋಣ ಸ್ನೇಹಿತರೆ. ಈ ಸೀರೀಸ್ ನಲ್ಲಿ ಸರಿಸುಮಾರು 7ರಿಂದ 8 ಅಂತ ಅಂದುಕೊಂಡಿದ್ದೀನಿ. ಅಷ್ಟು ಇದಕ್ಕೂ ನೀವೆಲ್ಲರೂ ಭಾಗವಹಿಸಿ ಸಮಗ್ರವಾಗಿ ಒಂದು ಪಿಕ್ಚರ್ ಯಾವ್ಯಾವ ರೀತಿ, ಇನ್ಕ್ಲೂಡಿಂಗ್ ಫಾರ್ಮ್ಯಾಟ್ಗಳು ಇನ್ನೇನೇನು ಉಪಯೋಗಿಸ್ಬೇಕು, ನೋಟಿಸ್ ಕೊಡೋದಿದ್ರೆ ಹೇಗೆ, ಯಾವ ರೀತಿ ಅವರ ಮೇಲೆ ಆಪಾದನೆಯ ಪಟ್ಟಿ ತಯಾರು ಮಾಡಬೇಕು, ಹಣ ದುರುಪಯೋಗ ಅಂದ್ರೇನು, ಮೋಸ ಅಂದ್ರೇನು, ವಂಚನೆ ಅಂದ್ರೇನು, ಅದನ್ನ ವಸೂಲಾತಿಗಿಡೋದು ಅಂದ್ರೇನು, ಎಲ್ಲ ಕ್ರಮಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಈವನ್ ಬ್ಯಾಲೆನ್ಸ್ ಶೀಟ್ಗಳಲ್ಲಿ ಅದನ್ನ ಯಾವ ರೀತಿ ತೋರಿಸ್ಬೇಕು, ಇಲಾಖಾಧಿಕಾರಿಗಳ ಜೊತೆಗೆ ಯಾವ ರೀತಿ ಸಂವಹನ ಮಾಡ್ಬೇಕಾಗತ್ತೆ, ಯಾವ ಹಂತದಲ್ಲಿ ಯಾವ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅಥವಾ ಸಂವಹನ ಮಾಡ್ಬೇಕು, ಯಾರ್ಯಾರಿಗೆ ಯಾವ್ಯಾವ ರೀತಿ ವರದಿ ಕೊಡ್ಬೇಕಾಗತ್ತೆ, ಎಲ್ಲದನ್ನು ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇದಿಷ್ಟನ್ನು ಇವತ್ತಿನ ಈ ಒಂದು ಸೀರೀಸ್ ಏನ್ ಸಬ್ ಸೀರೀಸ್ ಇದೆ ಫ್ರಾಡ್ ಬಗ್ಗೆ, ವಂಚನೆ ಬಗ್ಗೆ, ಅದ್ರ ಬಗ್ಗೆ ಇರುವಂತಹ ಒಂದಿಷ್ಟು ಇಶ್ಯೂಸ್ ಅನ್ನ ನಾನು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಸೊ ಪೀಠಿಕೆಯಾಗಿ, ಪ್ರಿಯಾಂಬಲ್ ಆಗಿ ಗೊತ್ತಿದೆ ನಮಗೆ, ಸಹಕಾರ ಸಂಘಗಳು ವ್ಯಾವಹಾರಿಕ ಉದ್ದಿಮೆಗಳು, ಬಿಸ್ನೆಸ್ ಎಂಟರ್ಪ್ರೈಸ್, ಚಾರಿಟಬಲ್ ಆರ್ಗನೈಸೇಷನ್ಸ್ ಅಲ್ಲ ನಮ್ಮದು. ಇದನ್ನು ಸಾಕಷ್ಟು ಸಾರಿ ಹೇಳಿದ್ದೀನಿ. ನಮ್ದು ವ್ಯಾವಹಾರಿಕ ಉದ್ದಿಮೆಗಳು. ನಾವು ಶೇರ್ ಅನ್ನ ತಗೊಳ್ತೀವಿ, ಡಿವಿಡೆಂಡ್ ಡಿಕ್ಲೇರ್ ಮಾಡ್ಲಿಕ್ಕೆ ಪ್ರಾಫಿಟ್ ಬೇಕಾಗತ್ತೆ. ಸೊ ಪ್ರಾಫಿಟ್ ಮೋಟಿವ್ ಇರುವಂತಹ ಲಾಭೋದ್ದೇಶಿತ ವ್ಯಾವಹಾರಿಕ ಉದ್ದಿಮೆಗಳು ನಮ್ದು ಉದ್ದಿಮೆ. ಇಟ್ಸ್ ಎನ್ ಎಂಟರ್ಪ್ರೈಸ್. ಮತ್ತೆ ನಮ್ಮ ಹೆಚ್ಚಿನ ಸಹಕಾರ ಸಂಘ ಅಲ್ಲ, ಎಲ್ಲ ಸಹಕಾರ ಸಂಘಗಳು ಮ್ಯೂಚುಯಾಲಿಟಿ ಕಾನ್ಸೆಪ್ಟ್ ಮೇಲೆ ವರ್ಕ್ ಆಗತ್ತೆ. ಮ್ಯೂಚುಯಾಲಿಟಿ ಕಾನ್ಸೆಪ್ಟ್ ಅಂದ್ರೆ ವೇರ್ ದಿ ಕಾಂಟ್ರಿಬ್ಯೂಟರೀಸ್ ಅಂಡ್ ಬೆನಿಫಿಷರೀಸ್ ಆರ್ ಒನ್ ಅಂಡ್ ದಿ ಸೇಮ್. ಪರಸ್ಪರತೆಯ ಆಧಾರದಲ್ಲಿ ವ್ಯವಹರಿಸುವಂತಹ ಆರ್ಥಿಕ ಸಂಸ್ಥೆಗಳು ನಮ್ದು. ಬಿಸಿನೆಸ್ ಕನ್ಸರ್ನ್ಸ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವರ್ಕಿಂಗ್ ಆನ್ ದಿ ಪ್ರಿನ್ಸಿಪಲ್ಸ್ ಆಫ್ ಮ್ಯೂಚುಯಾಲಿಟಿ. ಮ್ಯೂಚುಯಾಲಿಟಿ ಅಂದ್ರೆ ಯಾರು? ಇಲ್ಲಿ ಸದಸ್ಯರಿಗೋಸ್ಕರ ಸದಸ್ಯರೇ ಸೇರಿ ನಡೆಸುವಂತಹ ಸಂಸ್ಥೆಗಳು. ಸೊ ಕಾಂಟ್ರಿಬ್ಯೂಟರೀಸ್ ಅಂಡ್ ಬೆನಿಫಿಷರೀಸ್ ಆರ್ ಒನ್ ಅಂಡ್ ದಿ ಸೇಮ್. ಎಕ್ಸ್ಟೆಂಡೆಡ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಫಾರ್ SHGs, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಅದು ನಮ್ಮ ಈ ಸಹಕಾರ ಸಂಸ್ಥೆಗಳ ಲಕ್ಷಣ. ಸದಸ್ಯರಿಂದ ಏನು ಸೇರನ್ನು ಸಂಗ್ರಹಿಸ್ತೀವಿ, ಠೇವಣಿಗಳನ್ನು ಸಂಗ್ರಹಿಸ್ತೀವಿ, ಇದೇ ನಮ್ಮ ಆರ್ಥಿಕ ಮೂಲಗಳು, ಆರ್ಥಿಕ ನಿಧಿಗಳು. ಅಂದ್ರೆ ಫಂಡ್ಸ್ ನಮ್ಗೆ ಎಲ್ಲಿಂದ ಬರ್ತದೆ? ಸರ್ಕಾರದಿಂದ ಬರುತ್ತಾ? ಇಲ್ಲ. ಬೇರೆಯಿಂದ ಬರುತ್ತಾ? ಇಲ್ಲ. ನಾವು ಕೇವಲ ಸದಸ್ಯರಿಂದ ಮಾತ್ರ ಶೇರ್ ರೂಪದಲ್ಲಿ, ಠೇವಣಿ ರೂಪದಲ್ಲಿ ನಾವು ಆರ್ಥಿಕ ಮೂಲಗಳನ್ನು ಸಂಗ್ರಹಿಸ್ತೇವೆ. ಸಂಗ್ರಹಿಸುವಂತದ್ದು ಸದಸ್ಯರಿಂದ ಆದ್ರೂ ಇದನ್ನು ವಿನಿಯೋಗಿಸುವವರು ಯಾರು? ಮಂಡಳಿ ಮತ್ತು ಸಿಬ್ಬಂದಿಗಳು. ಆಡಳಿತ ಮಂಡಳಿ ಇದನ್ನು ಯಾವ್ಯಾವ ರೀತಿ ವಿನಿಯೋಗಿಸ್ಬೇಕು, ಯಾವ್ಯಾವ ರೀತಿ ಯುಟಿಲೈಸ್ ಮಾಡಬೇಕು, ಯಾವ್ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದನ್ನ ನಿರ್ಧರಿಸುವಂತದ್ದು ಮಂಡಳಿ ಮತ್ತು ಸಿಬ್ಬಂದಿಗಳು. ಅಂದ್ರೆ ಏನಾಗತ್ತೆ ಇಲ್ಲಿ? ಮಂಡಳಿ ಮತ್ತು ಸಿಬ್ಬಂದಿಗಳು ತಮ್ಮದಲ್ಲದ ದುಡ್ಡಿನ ಜೊತೆಗೆ ವ್ಯವಹಾರ ಮಾಡ್ತಾರೆ. ಮಂಡಳಿಯದು ಹಣ ಅಲ್ಲ, ಅದು ಸಿಬ್ಬಂದಿಗಳ ಹಣವೂ ಅಲ್ಲ, ಅದು ಸದಸ್ಯರ ಹಣ. ಸದಸ್ಯರ ಹಣವನ್ನ ವಿನಿಯೋಗಿಸುವವರು, ಬಳಕೆ ಮಾಡುವವರು, ಉಪಯೋಗಿಸುವವರು, ಅದನ್ನ ವ್ಯಾವಹಾರಿಕವಾಗಿ ಬಳಸ್ಕೊಳ್ಳೋರು ಯಾರು ಅಂದ್ರೆ ಮಂಡಳಿಯ ಸದಸ್ಯರು, ನಿರ್ದೇಶಕ ಮಂಡಳಿ ಮತ್ತು ಸಿಬ್ಬಂದಿಗಳು. ಹಾಗಾಗಿ ಇವರು ತಮ್ಮದಲ್ಲದ ಹಣದಿಂದ ವ್ಯವಹಾರ ಮಾಡ್ತಾರೆ. ಇಂಥ ಸಮಯದಲ್ಲಿ ಇವರ ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿಯುತ ನಡವಳಿಕೆ ಏನಿದೆ ಅದು ಸಂಸ್ಥೆಯ ಭವಿಷ್ಯವನ್ನು ನಿರ್ಧರಿಸುತ್ತೆ ಸ್ನೇಹಿತರೆ. ಇದು ಅತಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು. ಅವರ ಹಣದಿಂದ ನಾವು ಕೆಲಸ ಮಾಡ್ತಾ ಇದೀವಿ, ಬೇರೆಯವರ ಹಣವನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ಪ್ರಾಮಾಣಿಕತೆ, ರೆಸ್ಪಾನ್ಸಿಬಿಲಿಟಿ ತಗೊಳ್ಳುವಂತಹ ನೇಚರ್, ಜವಾಬ್ದಾರಿಯುತ ನಡವಳಿಕೆ ಅದು ಜಾಸ್ತಿ ಬೇಕಾಗತ್ತೆ.
ಹಾಗಾಗಿ ಇಂತಹ ಒಂದು ಹಿನ್ನೆಲೆ ಉಳ್ಳಂತಹ ಸಹಕಾರಿ ಸಂಸ್ಥೆಗಳಲ್ಲಿ ನಾವು ವಂಚನೆ ಅಂದ್ರೆ ಏನು, ವಂಚನೆ ಪ್ರಕರಣ ಹೇಗಿರುತ್ತೆ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ವಂಚನೆ ಅಂದ್ರೆ ಏನು? ಬೇಸಿಕ್ ಇನ್ಫಾರ್ಮೇಶನ್. ವಂಚನೆ ಅಂದ್ರೆ ಮೋಸ ಅಥವಾ ಮೋಸದ ವರ್ತನೆ. ವಂಚನೆ ಅಂದ್ರೆ ಏನು? ಮೋಸ ಅಥವಾ ಮೋಸದ ವರ್ತನೆ ಅಂದ್ರೆ ಅರ್ಥ ಏನು? ತನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿ ಹಣಕಾಸಿನ ವಿಚಾರದಲ್ಲಿ ಸುಳ್ಳು ಹೇಳುವುದು, ಇತರರನ್ನು ತಪ್ಪು ದಾರಿಗೆಳೆಯುವ ಅಥವಾ ಮೋಸ ಮಾಡುವ ಯಾವುದೇ ಕೃತ್ಯವನ್ನು ಹಣಕಾಸು ವಂಚನೆ ಅಂತ ಕರಿಬಹುದು. ನಾವು ವಿ ಆರ್ ರೆಸ್ಟ್ರಿಕ್ಟಿಂಗ್ ಓನ್ಲಿ ಟು ಫೈನಾನ್ಷಿಯಲ್ ಫ್ರಾಡ್ಸ್. ಫ್ರಾಡ್ ಬೇರೆ 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 ವಿಧಗಳಲ್ಲಿದೆ. ನಾವು ಬೇರೆ ಎಲ್ಲ ವಿಧಗಳಲ್ಲಿ ನಾವು ಇದ್ ಮಾಡ್ಕೊಳ್ಳೋದಿಲ್ಲ. ಯಾವ್ದ್ರ ಒಂದು ಹುಡುಗಿಗೆ ಮೋಸ ಮಾಡಿ ಮದುವೆ ಮಾಡ್ಕೊಂಡಿದ್ದಾನೆ ಅಂದ್ರೆ ಅದು ಫ್ರಾಡೇ. ಆದ್ರೆ ನಾವು ನಮ್ಮ ಇವತ್ತಿನ ಡಿಸ್ಕಷನ್ಗೆ, ನಮ್ಮ ಚರ್ಚೆಗೆ, ನಮ್ಮ ವಿಷಯ ಮಂಡನೆಗೆ ಕೇವಲ ಹಣಕಾಸು ಸಂಸ್ಥೆಗಳಲ್ಲಿ, ಅದರಲ್ಲೂ ಸಹಕಾರ ಸಂಸ್ಥೆಗಳಲ್ಲಿ ನಡೆಯುವಂತಹ ಹಣಕಾಸು ವಿಚಾರದ ವಂಚನೆ ಪ್ರಕರಣಗಳು ಮಾತ್ರ ನಾವು ಡಿಸ್ಕಸ್ ಮಾಡೋಣ. ಬೇರೆ ಯಾವುದು ನಾವು ಬೇಡ, ಅಪ್ರಸ್ತುತ ಇಲ್ಲಿ. ಹಾಗಾಗಿ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಹಣಕಾಸಿನ ವಿಚಾರದಲ್ಲಿ ಸುಳ್ಳು ಹೇಳೋದು, ನೋಡ್ತಾ ಬನ್ನಿ ಒಂದೊಂದೇ ಹೇಗೆ ಬರುತ್ತೆ ಅಂತ. ಹಣಕಾಸಿನ ವಿಚಾರದಲ್ಲಿ ಸುಳ್ಳು ಹೇಳೋದು ಅಥವಾ ಇತರರನ್ನು ತಪ್ಪು ಮಾಹಿತಿಗೆ, ತಪ್ಪು ದಾರಿಗೆಳೆಯುವಂಥದ್ದು ಅಥವಾ ಮೋಸ ಮಾಡುವ ಯಾವುದೇ ಕೃತ್ಯವನ್ನು ಹಣಕಾಸು ವಂಚನೆ ಅಂತ ಹೇಳ್ತೀವಿ ನಾವು. ಜೊತೆಗೆ ಅದೇ ರೀತಿ ತನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿ ಸಂಸ್ಥೆಯ ಆಸ್ತಿಗಳ ದುರುಪಯೋಗ. ಸಂಸ್ಥೆಯ ಆಸ್ತಿಗಳಿದ್ದಾರೆ, ತನ್ನ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅದನ್ನ ದುರುಪಯೋಗ ಮಾಡೋದು, ಅಥವಾ ತನ್ನ ಅಧಿಕಾರದ ದುರುಪಯೋಗ ಮಾಡೋದು, ಅಥವಾ ಮಾಹಿತಿಗಳ ದುರುಪಯೋಗ ಮಾಡೋದು, ಅಥವಾ ನಿಯಮಗಳ ಗಂಭೀರ ಉಲ್ಲಂಘನೆ ಮಾಡುವಂಥದ್ದು, ಇದು ಕೂಡ ಈ ವಂಚನೆ ಇತರ ರೂಪಗಳು. ಹಂತ ಹಂತವಾಗಿ ಮುಂದಿನ ಹಂತದಲ್ಲಿ ನಾನು ತಿಳಿಸ್ತಾ ಬರ್ತೀನಿ. ಮತ್ತು ಥ್ರೂಔಟ್ ನಮ್ಮ ಈ ಎಲ್ಲ ಸೆಷನ್ಗಳಲ್ಲಿ ಬೇರೆ ಬೇರೆ ಆಯಾಮಗಳಿಂದ ಯಾವ ಯಾವ ರೀತಿ ಮಾಹಿತಿಗಳ ದುರುಪಯೋಗದಿಂದ ಸಂಸ್ಥೆಗೆ ಮೋಸ ಆಗುವಂಥದ್ದು ಯಾವ್ದ್ಯಾವ್ದಿದೆ, ವಂಚನೆ ಪ್ರಕರಣಗಳು ಯಾವ್ದಿದೆ, ಉದಾಹರಣೆ ಸಹಿತ ನಾನು ನೀವು ತಿಳಿಸ್ಲಿಕ್ಕೆ ಪ್ರಯತ್ನಿಸ್ತೇನೆ. ಹಾಗಾಗಿ ಇವುಗಳು ಕೂಡ ನಾವು ವಂಚನೆ ಅಥವಾ ಮೋಸ ಅಂತೀವಿ. ಸಹಕಾರ ಸಂಸ್ಥೆಗಳಲ್ಲಿ ಇದು ಕೂಡ ನಡೀತಾ ಇದೆ. ಇತ್ತೀಚೆಗೆ ಹಣಕಾಸು ಸಂಸ್ಥೆಗಳಲ್ಲಿ ಆರ್ಥಿಕ ಅವ್ಯವಹಾರ, ಹಣ ದುರುಪಯೋಗ, ಮೋಸ, ವಂಚನೆ ಇದು ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಮೊದಲು ಎಲ್ಲೋ ವರ್ಷಕ್ಕೆ ಒಂದೋ ಎರಡೋ ಕೇಳ್ತಿದ್ವಿ, ಈಗ ದಿನಕ್ಕೊಂದರಂತೆ ರಿಪೀಟ್ ಆಗ್ತಾ ಇದೆ. ವಿಶಾಲವಾದ ಕರ್ನಾಟಕದಲ್ಲೇ ಇಷ್ಟೊಂದು ಆಗ್ತಾ ಇರುವಂತದ್ದು. ಬೇರೆ ರಾಜ್ಯಗಳಲ್ಲಿ ಇದಕ್ಕಿಂತ ಜಾಸ್ತಿನೇ ಇರ್ಬೋದು. ಹಾಗಾಗಿ ನಾವು ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಬೇಕು. ನಮ್ಮಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಸೇರಿದ್ದೀರಿ, ಸಿಇಒಗಳು ಸೇರಿದ್ದೀರಿ, ಡೈರೆಕ್ಟರ್ ಸೇರಿದ್ದೀರಿ, ಅಧ್ಯಕ್ಷರು ಸೇರಿದ್ದೀರಿ, ಹಾಗೆ ಇನ್ನಿತರ ಆಸಕ್ತರು, ಯೂನಿಯನ್ ಅವರು ಸೇರಿದ್ದೀರಿ. ಎಲ್ಲರಿಗೂ ಇದು ಸಮಾನ ಆಸಕ್ತಿ ಇರುವಂತಹ ಒಂದು ಕ್ಷೇತ್ರ. ಎಲ್ಲರೂ ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ವಂಚನೆ ಅಂದ್ರೆ ಏನು? ಹಾಗಾದ್ರೆ ವಂಚನೆ ಅಂದ್ರೆ ನಾನು ಈಗಾಗಲೇ ಹೇಳ್ದಂಗೆ ವೈಯಕ್ತಿಕ ಲಾಭಕ್ಕಾಗಿ, ವೈಯಕ್ತಿಕ ಆರ್ಥಿಕ ಲಾಭಕ್ಕಾಗಿ ಇನ್ನೊಬ್ಬರಿಗೆ ಅಥವಾ ಸಂಸ್ಥೆಗೆ ಮೋಸ ಮಾಡುವ ಉದ್ದೇಶದಿಂದ ಎಸಗುವ ಪೂರ್ವಯೋಜಿತ ಕೃತ್ಯ. ಅಚಾನಕ ಆಗೋದಿಲ್ಲ, ಇದು ಅಮಾಯಕರು ಮಾಡೋದಿಲ್ಲ. ಇದು ಪೂರ್ವ ಯೋಜಿತ, ಗೊತ್ತಿರ್ತದೆ ಹೀಗೀಗ್ ಮಾಡ್ತೀವಿ ಅಂತ. ಇದು ಪ್ರೀ ಪ್ಲಾನ್ಡ್. ಅನ್ಯಾಯದ ಮಾರ್ಗದಿಂದ ಹಣ ಅಥವಾ ಆಸ್ತಿಗಳನ್ನು ಪಡೆದುಕೊಳ್ಳುವಂತಹ ತಂತ್ರ. ಅನ್ಯಾಯ ಆಗ್ತಾ ಇದೆ ಗೊತ್ತಿರ್ತದೆ. ಹಾಗಾಗಿ ಇದು ನಿಸ್ಸಂಶಯವಾಗಿ ಒಂದು ಕ್ರಿಮಿನಲ್ ಅಪರಾಧ. ಇದು ಅಪರಾಧ. ವಂಚನೆ ಅನ್ನೋದು ಡೈರೆಕ್ಟ್ ಕ್ರಿಮಿನಲ್ ಅಪರಾಧ. CRPC ಕೆಳಗಡೆ ಅದಕ್ಕೂ ಬರ್ತೀನಿ ನಾನು, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ವಂಚನೆ ಅನ್ನೋದು, ಫ್ರಾಡ್ ಅನ್ನೋದು ಕ್ರಿಮಿನಲ್ ಅಪರಾಧ. ಹಾಗಾದ್ರೆ ವಂಚನೆ ಅಂದ್ರೆ ಅದನ್ನ ಸ್ವಲ್ಪ ಎಳೆಯಾಗಿ ಬಿಡಿಸ್ತಾ ಹೋಗೋಣ. ವಂಚನೆ ಅಂದ್ರೆ ಕಳ್ಳತನ ಅಥವಾ ದರೋಡೆ ಅಲ್ಲ. ಎಲ್ಲೋ ಒಂದು ಸಂಸ್ಥೆಯಲ್ಲಿ ಬಂದು ಯಾರೋ ಒಂದು 2 ಜನನೋ ಅಥವಾ ಒಬ್ಬನು ಬಂದು ಅಥವಾ 4 ಜನ ಬಂದು ಒಂದಿಷ್ಟು ಹಣ ಹೊತ್ಕೊಂಡು ಹೋಗ್ಬಿಟ್ರು, ಅದು ವಂಚನೆ ಅಂತ ಅನ್ಸ್ಕೊಳ್ಳೋದಿಲ್ಲ, ಕಳ್ಳತನ ಅಥವಾ ದರೋಡೆ ಅನ್ಕೊಳ್ಳುತ್ತೆ. ವಂಚನೆಯನ್ನ ಹೊರಗಿನವ್ರು ಮಾಡೋದಿಲ್ಲ. ವಂಚನೆಯನ್ನ ಹೊರಗಡೆಯವ್ರು ಮಾಡಿದ್ರೆ ಮೋಸ ಆಗತ್ತೆ, ಒಳಗಿನವರೇ ಮಾಡ್ತಾರೆ. ಈ ವಂಚನೆಯನ್ನು ಮಾಡೋರು ಒಳಗಿನವರೇ, ಅಂದ್ರೆ ನಮ್ಮ ಮನೆಯೊಳಗೆ, ನಮ್ಮ ಸಂಸ್ಥೆಯೊಳಗೆ ಇದ್ದವರು, ವ್ಯಾವಹಾರಿಕವಾಗಿ ಗೊತ್ತಿದ್ದವರು, ಮಾಹಿತಿಯನ್ನ ಪಡೆದವರು,
ಇದೊಂದು ಪೂರ್ವ ಯೋಜಿತ ಕೃತ್ಯ, ಪ್ಲಾನ್ಡ್ ಆಕ್ಷನ್ಸ್, ಅಚಾನಕ್ ಆಗಿ ಮಾಡುವಂಥದ್ದಲ್ಲ. ಹಾಗಾಗಿ ವಂಚನೆಯನ್ನ ನಮ್ಮಲ್ಲಿ ವೈಟ್ ಕಾಲರ್ ಅಪರಾಧ ಅಂತ ಹೇಳ್ತಾರೆ. ಇನ್ನು ಯಾರೋ ಇವ್ರು ಮಾಡ್ತಾ ಇಲ್ಲ, ವೈಟ್ ಕಾಲರ್ ಅಪರಾಧ, ಇಟ್ ಈಸ್ ವೈಟ್ ಕಾಲರ್ ಕ್ರೈಮ್. ಈ ವಂಚನೆ ಮಾಡುವಾಗ ಮಾನಸಿಕ ಸ್ಥಿತಿ ಏನಿರ್ತದೆ, ಯಾಕೆ ವಂಚನೆಗೆ ಪ್ರಚೋದನೆ ಆಗತ್ತೆ, ಯಾಕೆ ಅವ್ರು ಮಾಡ್ತಾರೆ? ವಂಚನೆ ಒಂದು ಮಾನಸಿಕ ಸ್ಥಿತಿ, ತಿಳ್ಕೊಳ್ಳಿ ಸ್ನೇಹಿತರೆ. ಮಾನಸಿಕ ಸ್ಥಿತಿ, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಒಂದು ಮಾನಸಿಕ ಸ್ಥಿತಿ ಇದು. ವಂಚನೆ ಮಾಡ್ಬೇಕು ಅನ್ನೋದು ಒಂದು ಮಾನಸಿಕ ಸ್ಥಿತಿ. ಅಂದ್ರೆ ವಂಚನೆ ಮಾಡುವಂಥದ್ದು ಯಾವುದು ಅಂದ್ರೆ ಪ್ರಾಮಾಣಿಕತೆಯ ಕೊರತೆ ಆದಾಗೆಲ್ಲ ವಂಚನೆಗೆ ಇದ್ ಮಾಡ್ತಾರೆ. ವಂಚನೆ ಪ್ರಾಮಾಣಿಕತೆಯ ಕೊರತೆ ಅಂತಲೂ ವ್ಯಾಖ್ಯಾನಿಸಬಹುದು. ಇದು ಯಾಕೆ ಮಾನಸಿಕ ಸ್ಥಿತಿ ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಇದ್ ನೋಡಿ, ಪ್ರಾಮಾಣಿಕತೆಯ ಕೊರತೆ ಅನ್ನೋದು ಯಾರಲ್ಲಿ ಇರ್ಬೇಕು? ಇಲ್ಲಿ ಬಡವ ಶ್ರೀಮಂತ ನೋ, ಅವನ್ ಬಡವ ಅದಕ್ಕೆ ವಂಚನೆ ಮಾಡ್ತಾನೆ, ಅಥವಾ ಅವನು ಶ್ರೀಮಂತ ಅವನು ವಂಚನೆ ಮಾಡ್ತಾನೆ. ಎಷ್ಟೋ ಪ್ರಕರಣಗಳು ನೋಡಿದೀವಿ ನಾವು. ತುಂಬಾ ಶ್ರೀಮಂತರು ಕೂಡ ವಂಚನೆಯ ಪ್ರಕರಣಗಳಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ಬಡವರು ಮಾತ್ರ ಮಾಡ್ತಾರೆ, ಶ್ರೀಮಂತರು ಮಾಡೋದಿಲ್ಲ. ಅಥವಾ ನೋ, ಬಡವ ಶ್ರೀಮಂತಿಕೆ ಯಾವುದು ಕಾರಣವಲ್ಲ. ಹೆಣ್ಮಕ್ಳು ಮಾಡೋದಿಲ್ಲ, ಗಂಡು ಮಕ್ಳು ಮಾಡ್ತಾರೆ. ಅಥವಾ ಗಂಡು ಮಕ್ಳು ಮಾತ್ರ ಮಾಡೋದಿಲ್ಲ, ಹೆಣ್ಮಕ್ಳು ನೋ, ಹೆಣ್ಣು ಗಂಡು ಅನ್ನೋ ಭೇದವಿಲ್ಲ. ಹಿರಿಯ ಕಿರಿಯ ಮುಖ್ಯ ಅಲ್ಲ. ಜೂನಿಯರ್ಸ್ ಮಾಡ್ತಾರೆ, ಸೀನಿಯರ್ಸ್ ಯಾರು ಮಾಡೋದಿಲ್ಲ. ಅಥವಾ ಸೀನಿಯರ್ಸ್ ಮಾಡ್ತಾರೆ, ಜೂನಿಯರ್ಸ್ ಮಾಡೋದಿಲ್ಲ. ನೋ, ಸಮಾನವಾಗಿ ಎಲ್ಲರೂ ಮಾಡ್ತಾರೆ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದು ಇಲ್ಲ. ಹಿಂದೂಗಳು ಮಾಡ್ತಾರೆ, ಕ್ರಿಶ್ಚಿಯನ್ ಮಾಡೋದಿಲ್ಲ, ಮುಸ್ಲಿಮ್ಸ್ ನಥಿಂಗ್, ಎಲ್ಲ ಇದು. ಈವನ್ ಜಾತಿ ಕೂಡ ಮುಖ್ಯ ಅಲ್ಲ. ಆ ಜಾತಿಯವ್ರು ಮಾಡೋದಿಲ್ಲ, ಈ ಜಾತಿಯವ್ರು ಮಾಡ್ತಾರೆ, ಯಾವುದೂ ಅಲ್ಲ. ಅಶಿಕ್ಷಿತ ಅಥವಾ ಶಿಕ್ಷಿತ, ಕಲಿಯದವನು ಕಲಿತವನು, ಅವನು ಎಜುಕೇಟೆಡ್ ಸರ್, ಅವ್ನು ಮಾಡೋದಿಲ್ಲ, ಇವನು ಅನ್ಎಜುಕೇಟೆಡ್ ಇವನು ಮಾಡ್ತಾನೆ. ನೋ, ವಂಚನೆ ಮಾಡುವಂತವರಲ್ಲಿ ಈ ಯಾವುದೇ ವರ್ಗೀಕರಣ ಸಾಧ್ಯ ಇಲ್ಲ. ಜಾಂಡ್ರು ಮಾಡ್ತಾರೆ ಅಥವಾ ದಡ್ರು ಮಾಡೋದಿಲ್ಲ, ಅಥವಾ ದಡ್ರು ಮಾಡ್ತಾರೆ. ನೋ, ಜಾಣ ದಡ್ಡ ವ್ಯತ್ಯಾಸ ಇಲ್ಲ. ಇದು ಕರ್ನಾಟಕದಲ್ಲಿ ಜಾಸ್ತಿ, ಆಂಧ್ರದಲ್ಲಿ ಇಲ್ಲ, ಅಥವಾ ಆಂಧ್ರದಲ್ಲಿ ಜಾಸ್ತಿ. ನಥಿಂಗ್, ಯಾವುದೇ ಪ್ರದೇಶಕ್ಕೆ ಸೀಮಿತವಿಲ್ಲ. ಯಾವುದೋ ಒಂದು ಜಿಲ್ಲೆ ಒಂದು ಇದರಲ್ಲಿ ಏನ್ ಮಾಡ್ತಾರ ಇಲ್ಲ. ಈ ಆರ್ಥಿಕ ಅಪರಾಧಗಳು ಒಂಥರ ಯೂನಿವರ್ಸಲ್. ಇದೊಂಥರ ಎಲ್ಲ ವರ್ಗ, ಎಲ್ಲ ಜಾತಿ, ಎಲ್ಲ ಕಡೆಗೂ ಹರಡಿಕೊಂಡಿರುವಂತಹ ಒಂದು ಮಾನಸಿಕ ಸ್ಥಿತಿ. ವಂಚನೆ ಅನ್ನೋದು ನನ್ನ ಅರ್ಥ ಮಾಡ್ಕೊಂಡಂಗೆ, ನಾನು ಅನಲೈಸ್ ಮಾಡ್ದಂಗೆ ಒಂದು ಮಾನಸಿಕ ಸ್ಥಿತಿ. ಇದನ್ನ ವಂಚನೆಯನ್ನ ಕೆಲವರು ಅನಲೈಸ್ ಮಾಡಿದ್ದಾರೆ. ಇದ್ರ ಮೇಲೆ ರಿಸರ್ಚ್ಗಳಾಗಿದೆ, ಯಾಕೆ ವಂಚನೆಗಳು ನಡೆಯುತ್ತೆ ಅಂತ. ಅದಕ್ಕೆ ಒಂದು ವಂಚನೆಗೆ ಮಾನಸಿಕ ಸ್ಥಿತಿ ಯಾಕೆ, ಅಥವಾ ವಂಚನೆಯ ಕಾರಣ ಏನು ಅನ್ನೋದನ್ನ ವಂಚನೆ ತ್ರಿಕೋಣ ಅಂದ್ರೆ ಫ್ರಾಡ್ ಟ್ರಿಯಾಂಗಲ್ ಅಂತ ಹೇಳ್ತಾರೆ. ಫ್ರಾಡ್ ಟ್ರಿಯಾಂಗಲ್ ಅಂತೇಳಿ. ಯಾಕೆ ವಂಚನೆಗಳು ನಮ್ಮಲ್ಲಿ ಆಗತ್ತೆ? ಇದು ಒಂದು ಟ್ರಿಯಾಂಗಲ್, ಫ್ರಾಡ್ ಟ್ರಿಯಾಂಗಲ್ ಅಂತೇಳಿ. ಇದು ಒಂದು ಮಾಡೆಲ್ ಅಂದ್ರೆ ರಿಸರ್ಚ್ ಮಾಡಿ ಈ ಕಾರಣಗಳಿಂದ ಇಂಟರ್ನ್ಯಾಷನಲಿ ನೋಡಿದಾಗ ವಂಚನೆಗಳು ಆಗ್ಲಿಕ್ಕೆ ಈ ಕಾರಣಗಳು ಜಾಸ್ತಿ. ಏನಿರ್ಬೋದು? ಒತ್ತಡ ಅಥವಾ ಅನಿವಾರ್ಯತೆ. ಏನು ಒತ್ತಡ ಅಥವಾ ಅನಿವಾರ್ಯತೆ? ನಮಗೆ ಬೇರೆಯವರು ಅಥವಾ ಪ್ರಭಾವಿಗಳು ಒತ್ತಡ ಹಾಕ್ತಾರೆ, ಆರ್ಥಿಕ ತೊಂದರೆಗಳಿರತ್ತೆ, ಅದಕ್ಕೋಸ್ಕರ ವೈಯಕ್ತಿಕವಾಗಿ ಸಾಲ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆ ಕಾರಣದಿಂದಾಗಿ ನಮ್ಗೆ ಒತ್ತಡಗಳು ಬರ್ಬೋದು. ಪ್ರಭಾವಿಗಳು ಒತ್ತಡ ಮಾಡ್ತಾರೆ, ಅಧ್ಯಕ್ಷರು ಅಥವಾ ಇನ್ಯಾರೋ ಪ್ರಭಾವಿಗಳು, ನೀನ್ ಮಾಡೋ ಏನಾದ್ರೂ ಆದ್ರೆ ನಾನು ನೋಡ್ಕೊಳ್ತೀನಿ, ಆ ರೀತಿ ಒತ್ತಡಗಳು ಮಾಡ್ತಾರೆ. ಅಥವಾ ವೈಯಕ್ತಿಕ ಅವಶ್ಯಕತೆಗಳ ಪೂರೈಕೆ, ಆರ್ಥಿಕ ತೊಂದರೆಗಳು, ನಾನು ಪರ್ಸನಲ್ ಆಗಿ ಏನೋ ಒಂದು ಕಾರಣಗಳು ಇದಕ್ಕೋಸ್ಕರ ವೈಯಕ್ತಿಕವಾಗಿ ಅನೇಕ ಕಡೆ ಸಾಲ ಮಾಡ್ಕೊಂಡ್ಬಿಟ್ಟಿದೀನಿ, ಅವರೆಲ್ಲ ಬಂದು ಬಾಗ್ಲಿಕ್ಕೆ ಬರ್ತಾ ಇದ್ದಾರೆ. ಅಥವಾ ನನ್ನಲ್ಲಿ ವೈಯಕ್ತಿಕವಾಗಿ ಆರ್ಥಿಕ ತೊಂದರೆಗಳಿದೆ, ಐ ಆಮ್ ಇನ್ ಫೈನಾನ್ಷಿಯಲ್ ಡಿಫಿಕಲ್ಟೀಸ್. ಅದು ಅವರವರ ವೈಯಕ್ತಿಕ ಸಮಸ್ಯೆಗಳಿರ್ಬೋದು, ವೈಯಕ್ತಿಕವಾಗಿ ಸಾಲ ಮಾಡ್ಕೊಳ್ಲಿಕ್ಕೆ ಅನೇಕ ಕಾರಣಗಳಿರ್ಬೋದು, ಅನಿರೀಕ್ಷಿತವಾಗಿ ಖರ್ಚುಗಳು ಬಂದ್ಬಿಡ್ಬೋದು ನನ್ನಲ್ಲಿ, ಅಥವಾ ನನ್ನಲ್ಲಿ ದುಶ್ಚಟಗಳಿರ್ಬೋದು, ಜೂಜು ಇಸ್ಪೀಟಾಟ ಈ ತರದ್ ಮಾಡ್ತಾ ಇರ್ಬೋದು.
ಕೆಲವರು ಓಸಿ ಆಡ್ತಾರೆ, ಈವನ್ ಆನ್ಲೈನ್ ಗ್ಯಾಂಬ್ಲಿಂಗ್ ಕೂಡ ನಡೀತಾ ಇದೆ. ಅಥವಾ ಐಷಾರಾಮಿ ಜೀವನದ ಅವಶ್ಯಕತೆ ಇದೆ, ನನಗೆ ಐಷಾರಾಮಿ ಜೀವನ ಮಾಡಬೇಕು ಅನ್ನೋ ಬಯಕೆ ಇರ್ಬೋದು. ಎಲ್ಲದೂ ಒತ್ತಡವನ್ನು ಸೃಷ್ಟಿಸುತ್ತೆ, ಅನಿವಾರ್ಯತೆ ಸೃಷ್ಟಿಸುತ್ತೆ. ಎರಡನೇದು ವಂಚನೆಯ ತ್ರಿಕೋಣದಲ್ಲಿ ನಾನು ಹೇಳಿದ್ನಲ್ಲ, ಒತ್ತಡ, ಅನಿವಾರ್ಯತೆ. ಎರಡನೇದು ಅವಕಾಶ. ನಮ್ಮ ಯಾವುದೇ ಸಂಸ್ಥೆಯಲ್ಲಿ ವಂಚನೆ ಆಗ್ತಾ ಇದೆ ಅಂದ್ರೆ ಅಲ್ಲಿ ಒಂದಿಷ್ಟು ಅವಕಾಶಗಳು ಸೃಷ್ಟಿಯಾಗಿರುತ್ತೆ. ಅವಕಾಶಗಳನ್ನ ಯಾರು ಸೃಷ್ಟಿ ಮಾಡ್ತಾರೆ? ಆ ಆರ್ಗನೈಸೇಷನ್ ಅಲ್ಲಿ ಅವಂತಹ ಅವಕಾಶಗಳು ಸಿಕ್ಕಿದರೆ ಅವರು ವಂಚನೆಗೆ ಪ್ರಚೋದಿತರಾಗ್ತಾರೆ. ದುರ್ಬಲವಾದಂತಹ ಆಂತರಿಕ ನಿಯಂತ್ರಣ ಇರ್ಬೋದು, ಆಂತರಿಕ ನಿಯಂತ್ರಣನೇ ಇಲ್ಲ. ಹಾಗಾಗಿ ದುರ್ಬಲವಾದಂತಹ ಆಂತರಿಕ ನಿಯಂತ್ರಣ, ವೀಕ್ ಇಂಟರ್ನಲ್ ಕಂಟ್ರೋಲ್, ಅಧಿಕಾರ ಕೇಂದ್ರೀಕರಣ ಆಗಿದೆ, ಮೇಲ್ವಿಚಾರಣೆ ಇಲ್ಲ, ಒಬ್ಬನೇ ಇದ್ ಮಾಡ್ತಾ ಇದ್ದಾನೆ. ಆವಾಗ ನಿಮಗೆ ಏನಾಗತ್ತೆ, ಈಗ ಆಂತರಿಕ ನಿಯಂತ್ರಣ ಅಂತ ಹೇಳಿದ್ರೆ, ಇಂಟರ್ನಲ್ ಕಂಟ್ರೋಲ್ ಅಂದ್ರೆ ಕೆಲವೊಂದು ನಿಯಮಗಳನ್ನ ನಾವು ಜಾರಿಗೊಳಿಸ್ಬೇಕು. ರೆಗ್ಯುಲರ್ ಆಗಿ ಇಂಟರ್ನಲ್ ಆಡಿಟ್ ಮಾಡಿಸ್ಬೇಕು. ದೊಡ್ಡ ಸಂಸ್ಥೆ ಆಗಿದ್ರೆ, ಸಣ್ಣ ಸಂಸ್ಥೆ ಆಗಿದ್ರೆ ನಾವು ಇದನ್ನ ಲೆಕ್ಕ ಪರಿಶೋಧನೆ ಮಾಡಬೇಕು. ಮೇಲ್ವಿಚಾರಣೆ ಮಾಡುವಾಗ, ಸೂಪರ್ವಿಷನ್ ಮಾಡುವಾಗ ಸರಿಯಾಗಿ ನೋಡಿ ಸೂಪರ್ವಿಷನ್ ಮಾಡ್ತಾ ಇರ್ಬೇಕು. ಇವುಗಳಲ್ಲಿ ಯಾವ್ದಾದ್ರು ಲೋಪದೋಷಗಳಿದ್ರೆ ಅಥವಾ ದುರ್ಬಲವಾಗಿದ್ರೆ ಆವಾಗ ವಂಚನೆಗೆ ಅವಕಾಶ ಸಿಗತ್ತೆ. ಹಾಗಾಗಿ ಯಾವುದೇ ಈಗ ಪ್ರತಿ ತಿಂಗಳ ಜಮಾ ಖರ್ಚುಗಳನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡೋದಿಲ್ಲ ನಾವು. ವಂಚನೆಗೆ ಅವಕಾಶ. ನಮಗೆ ಗೊತ್ತಿರ್ತದೆ, ಯಾವುದೋ ಒಂದು ಆಡಳಿತ ಮಂಡಳಿಯಲ್ಲಿ ಅವ್ರಿಗೆ ಗೊತ್ತಿರಬೇಕು, ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ನಮ್ಮ ಸಂಸ್ಥೆಯ ವ್ಯಾವಹಾರಿಕ ಪರಿಸ್ಥಿತಿ ಹೇಗಿದೆ ಅಂತ ಅನಲೈಸ್ ಮಾಡ್ಲಿಕ್ಕೆ ಅವರಿಗೆ ಅಜಮಾಸು ಗೊತ್ತಿರಬೇಕು, ಒಂದು ಅಂದಾಜು ಮಾಡ್ಲಿಕ್ಕೆ ಗೊತ್ತಿರಬೇಕು. ಅದನ್ನು ಮಾಡ್ತಾ ಇಲ್ಲ. ಹಾಗಾದರೆ ಅಲ್ಲಿ ಒಂದು ಅವಕಾಶ ಇದೆ. ಮೂರನೇದು ಸಮರ್ಥನೆ ಅಥವಾ ಆಮಿಷಗಳು. ಏನು, ನನಗೆ ಐಷಾರಾಮಿ ಜೀವನ ಬೇಕು, ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ, ನಾನು ಇದಕ್ಕೆ ಅರ್ಹ ಇದ್ದೀನಿ, ನನಗೆ ಬೇಕು ಇದು, ನಾನು ಸಿಒ ಅಲ್ಲೇನಾ, ನನಗೆ ಮಾಡ್ಕೊಡ್ಬೇಕು, ನಾನು ಪ್ರೆಸಿಡೆಂಟ್ ಅಲ್ಲ, ಪ್ರೆಸಿಡೆಂಟ್ ಆದ್ರೆ ಮಾಡ್ಬೋದು ಅಂದ್ರೆ ವಂಚನೆ ಮಾಡುವಂತವ್ರು ತಮ್ಮ ಕೃತ್ಯವನ್ನು ಸಮರ್ಥಿಸ್ಕೊಳ್ಲಿಕ್ಕೆ ಹೋಗ್ತಾರೆ. ಕೆಲವೊಂದ್ಸರಿ ಸಿಇಒ ಹೇಳ್ಬೋದು, ಸರ್ ಏನ್ ಮಾಡೋದು ಸರ್, ಸರಿಯಾಗಿ ಸಂಬಳನೇ ಕೊಡೋದಿಲ್ಲ, ಅದಕ್ಕೋಸ್ಕರ ನಾನು ಮೋಸ ಮಾಡಿದೆ, ನನಗೆ ಬೇಕಾದಷ್ಟು ನನ್ನ ಅರ್ಹತೆಗೆ ತಕ್ಕಂತೆ ಕೆಲಸ ಮಾಡ್ತಾ ಇದ್ದೀನಿ ನಾನು, ಆದ್ರೆ ನನಗೆ ಅರ್ಹತೆಗೆ ತಕ್ಕಂತೆ ಸಂಬಳ ಕೊಡ್ತಾ ಇಲ್ಲ, ನಾನೇನ್ ಮಾಡ್ಲಿ, ಅದಕ್ಕೋಸ್ಕರ ನಾನು ತಗೊಂಡಿದ್ದೀನಿ. ಆಯ್ತು, ನಾನು ಕೊಡ್ತೀನಿ ಬೇಕಾದ್ರೆ ವಾಪಸ್ಸು, ಸಮರ್ಥನೆ ಮಾಡುವಂಥದ್ದು. ಆಯ್ತು, ನನ್ಗೆ ಕೊಡ್ಬೇಕಷ್ಟೇ ಅಲ್ಲ, ತಂದು ಬಿಸಾಕ್ತೀನಿ ನಾನು ಅಂದ್ರೆ ತಮ್ಮನ್ನ ತಾವು ಸಮರ್ಥನೆ ಮಾಡ್ಕೊಳ್ಳುವಂತಹ ಮನಸ್ಥಿತಿಗೆ ಹೋಗ್ತಾರೆ. ಅಧ್ಯಕ್ಷರು ಎಷ್ಟೋ ಕಡೆಗೆ ಆ ರೀತಿ ಅಧ್ಯಕ್ಷರು ಕೂಡ ಅಥವಾ ನಿರ್ದೇಶಕರು ಕೂಡ ಏನಾಗಿದೆ, ಈಗ ಅದಷ್ಟು ತಂದು ತುಂಬಿದ್ರಾಯ್ತಲ್ವಾ, ತುಂಬ್ತೀನಿ. ಮತ್ತೆ ಕೆಲವು ಸಾರಿ ಏನಾಗ್ತಾರೆ, ಹೌದಪ್ಪ ಮಾಡಿದೀವಿ ಅದರಿಂದ, ಆದ್ರೆ ಯಾರಿಗೆ ನಷ್ಟ ಆಗಿದೆ, ಸಂಸ್ಥೆಗೆ ನಾವು ನಷ್ಟ ಆಗಿದ್ಯಾ? ಇಲ್ಲ, ಸಂಸ್ಥೆಗೆ ನಾವು ನಷ್ಟ ಮಾಡಿಲ್ಲ. ನಮ್ಮಲ್ಲಿ ಒಬ್ಬ ಪೆಟ್ರೋಲ್ ಬಂಕ್ ನಲ್ಲಿ ಇದನ್ನ ಹಾಕೋನಿದ್ದ, ಯಾರು ಪೆಟ್ರೋಲ್ ಹಾಕೋನಿದ್ದ. ಈ ಗೌರ್ಮೆಂಟ್ ಜೀಪ್ಗಳು, ಗೌರ್ಮೆಂಟ್ ಈಗ ಒಂದು 10 ವರ್ಷದ ಹಿಂದಿನ ಸಮಾಚಾರ ಹೇಳ್ತಾ ಇರೋದು, ಗೌರ್ಮೆಂಟ್ ಜೀಪ್ಗಳು, ಗೌರ್ಮೆಂಟ್ ವೆಹಿಕಲ್ಗಳು ಬಂದಾಗ ಅವರು ಆಫೀಸ್ ನಿಂದ ಇಂಡೆಂಟ್ ತಗೊಂಬತ್ತಿದ್ರು, 25 ಲೀಟರ್ ಹಾಕಿ, 50 ಲೀಟರ್ ಹಾಕಿ, ಎಷ್ಟೊಂದು ಲೀಟರ್. ಇವನು 25 ಲೀಟರ್ ಅಂತ ಹೇಳಿದ್ರೆ 12.5 ಲೀಟರ್ ಹಾಕ್ತಿದ್ದ, ಅಥವಾ 50 ಲೀಟರ್ ಅಂದ್ರೆ 25 ಲೀಟರ್ ಹಾಕ್ತಿದ್ದ. ಇನ್ 25 ಲೀಟರ್ನ ದುಡ್ಡು ಇದೆಯಲ್ಲ, ಅಮೌಂಟ್ ಇದೆಯಲ್ಲ, ಅದರಲ್ಲಿ ಡ್ರೈವರು ಮತ್ತು ಇದನ್ನ ಹಾಕೋನು ಅರ್ಧ. ಒಂದ್ಸರಿ ಸಿಕ್ಕಾಕೊಂಡಾಗ ಅವನ ಇವನ ಹತ್ರ ಹೇಳ್ತಾನೆ, ಓನರ್ ಹತ್ರ, ಸರ್ ಸಂಸ್ಥೆಗೆ ನಾನು ಮೋಸ ಮಾಡಿಲ್ಲ, ಸಂಸ್ಥೆಗೆ ಎಷ್ಟು ಪೆಟ್ರೋಲ್ ಹಾಕಿದೀನೋ ಅಷ್ಟು ದುಡ್ಡನ್ನು ಸಂಸ್ಥೆಗೆ ಕೊಟ್ಟಿದ್ದೀನಿ, ಹಾಗಾಗಿ ನನ್ ಮೇಲೆ ನೀವೇನು ಆಪಾದನೆ ಮಾಡೋಂಗಿಲ್ಲ. ಮೋಸ ಮಾಡಿದ್ ಯಾರಿಗೆ? ಗೌರ್ಮೆಂಟಿಗೆ. 50 ಲೀಟರ್ ಪೆಟ್ರೋಲ್ ಹಾಕಿ 25 ಲೀಟರ್ ಪೆಟ್ರೋಲ್ ಹಾಕಿ, ಉಳಿದಂತಹ 25 ಲೀಟರ್ ನಲ್ಲಿ ಅವರು ಡ್ರೈವರು, ಆ ಜೀಪಿನ ಡ್ರೈವರು ಮತ್ತು ಈ ಎಣ್ಣೆ ಪೆಟ್ರೋಲ್ ಬಿಡುವ ಹುಡುಗ ತಗೊಂಡಿದ್ದಾರೆ. ಅದು ವಂಚನೆ ಅಲ್ವಾ? ಅದು ಸಮರ್ಥನೆ ಮಾಡ್ಕೊಳ್ಳುವಂತಹ ರೀತಿ ನೋಡಿ. ನಾವು ಸಂಸ್ಥೆಗೆ ಮೋಸ ಮಾಡಿಲ್ಲ, ಅಥವಾ ಸಂಸ್ಥೆಗೆ ಇದೇನು ದೊಡ್ಡ ಮೊತ್ತ ಅಲ್ಲ,
ಎಲ್ರು ಮಾಡ್ತಾರೆ ಇದನ್ನ, ನಾನೊಬ್ಬನೇ ಅಲ್ಲ. ಈ ರೀತಿ ಅನೇಕ ಸಾರಿ ಈ ರೀತಿಯ ಇದನ್ನ ಸಮರ್ಥನೆ ಮಾಡ್ಕೊಳ್ಳುವಂಥದ್ದು ಇದೆ. ಹಾಗೆ ಆಮಿಷಗಳು ಏನಾಗತ್ತೆ, ತಮ್ಮ ಸ್ನೇಹಿತರು, ತಮ್ಮ ಸಮಾನವಾಗಿ ಇರುವಂತವ್ರು, ಅವರೆಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಲೆವೆಲ್ ಅಲ್ಲಿ ಇದ್ದಾರೆ. ಅವ್ರು ಕಾರ್ ತಗೊಂಡಿದ್ದಾರೆ ಅಥವಾ ಒಂದು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ. ನಾ ಮಾತ್ರ ಹೀಗಿದ್ದೀನಿ, ಹಾಗಾಗಿ ನಾನು ಒಂದಿಷ್ಟು ದುಡ್ಡನ್ನ ಉಪಯೋಗಿಸ್ತೀನಿ. ಇವೆಲ್ಲ ಆಮಿಷಗಳು ಮತ್ತು ಸಮರ್ಥನೆಗಳು ಬರ್ತದೆ. ಸೊ ಇದನ್ನ ಫ್ರಾಡ್ ಟ್ರಿಯಾಂಗಲ್ ಅಂತಾರೆ. ಯಾಕೆ ಈ ವಂಚನೆಯನ್ನ ಈ ರೀತಿ ಮಾಡ್ತಾರೆ? ವಂಚನೆ ಮಾಡುವಂತಹವರ ಮನಸ್ಥಿತಿ ಹೇಗಿರ್ತದೆ ಹಾಗಾದ್ರೆ? ಮೊದಲನೇದಾಗಿ ಅವರಲ್ಲಿ ನೈತಿಕತೆಯ ಕೊರತೆ ಇರ್ತದೆ. ಯಾರಲ್ಲಿ ನೈತಿಕತೆ ತುಂಬಾ ಚೆನ್ನಾಗಿರ್ತದೆ, ನೈತಿಕವಾಗಿ ನಾನು ಸರಿ ಇದ್ದೀನಿ ಅಂತ ಹೇಳ್ಕೊಳ್ಬೇಕು ಅನ್ಸತ್ತೆ, ಅಂತವರು ವಂಚನೆ ಮಾಡೋದಿಲ್ಲ. ನೈತಿಕತೆ ಕೊರತೆ ಇರತ್ತೆ, ಅಥವಾ ಅಧಿಕಾರದ ಬಯಕೆ ಇರ್ತದೆ. ನಾನು ಅಂದ್ರೆ ಆ ಅಧಿಕಾರ, ಆ ಸ್ಥಿತಿಯಲ್ಲಿ ನಾನು ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಮೋಸ ಮಾಡ್ಯಾರು ಆ ಅಧಿಕಾರವನ್ನ ಪಡೀಲಿಕ್ಕೆ ಹೋಗ್ತೀನಿ. ಅಥವಾ ಸ್ಟೇಟಸ್ ಈಗೋ ಅಂತೀವಿ, ಸ್ಥಾನಮಾನದ ಅಹಂಕಾರ. ನಾನು ಅಧ್ಯಕ್ಷ, ಏನಾಗತ್ತೆ, ನಾನೇ ಡೆಪಾಸಿಟ್ ತರೋನು, ನನ್ನ ನಂಬಿ ಜನ ಕೊಟ್ಟಿದ್ದಾರೆ, ಏನ್ ತೊಂದರೆ ಇದೆ ನಿಮಗೆ, ಹಾಗೆ ಹೀಗೆ ಸ್ಥಾನಮಾನದ ಅಹಂಕಾರ ಇರ್ತದೆ. ಮತ್ತೆ ಎಷ್ಟೋ ವಂಚನೆ ಪ್ರಕರಣಗಳಲ್ಲಿ ನಾವು ಕೂಡ ಆ ವಂಚನೆ ಮಾಡಿದವರನ್ನ ಮಾತಾಡ್ಸಿದೀವಿ ಆಸ್ ಎನ್ ಆಡಿಟರ್. ಅವರಿಗೆ ಒಂಥರ ಅಸಡ್ಡೆ ಅಥವಾ ನಿರ್ಬಿಡೆಯ, ಅವ್ರ ನಾಚಿಕೆ ಬಿಟ್ಬಿಟ್ಟಿದ್ದಾರೆ. ಹೌದು ಸರ್, ನಾವು ಮಾಡಿದೀವಿ, ಏನಾರು ಮಾಡ್ಕೊಳ್ಳಿ, ವರದಿ ಮಾಡ್ತೀರಲ್ವಾ ಮಾಡ್ಕೊಳ್ಳಿ, ಮುಂದೆ ನೋಡ್ಕೊಳ್ಳೋಣ ಅದು ಏನಾಗತ್ತೆ ಅಂತ. ಅಂದ್ರೆ ಆ ನಾಚಿಕೆ ಬಿಟ್ಟ ಮನಸ್ಥಿತಿ, ನಿರ್ಬಿಡೆಯ ವರ್ತನೆ, ಏನಾರು ಮಾಡ್ಕೊಳ್ಳಿ. ಮತ್ತೆ ಸಮರ್ಥಿಸಿಕೊಳ್ಳುವಂತಹ ಸ್ವಭಾವ ಇರ್ತದೆ ಹೆಚ್ಚಿನವರಲ್ಲಿ. ನಾನು ಮಾಡಿದ್ದು ಹೌದು, ಸರಿ ಇದೆ, ನನ್ನ ಜಾಗದಲ್ಲಿ ನೀವು ಇದನ್ನು ಮಾಡ್ತಿದ್ರಿ ನೀವು, ಯಾಕೆಂದ್ರೆ ನಮ್ಗೆ ಸಂಬಳ ಕೊಡ್ತಾ ಇಲ್ಲ, ಅಥವಾ ಯಾಕೆಂದ್ರೆ ಸಂಸ್ಥೆ ಮೋಸ ಆಗಿಲ್ಲ, ಏನೇನೋ. ಅಂದರೆ ತಾವು ಮಾಡಿರೋ ವಂಚನೆಯನ್ನು ಸಮರ್ಥಿಸಿಕೊಳ್ಳುವಂತಹ ಅನೇಕರ ಸ್ವಭಾವ ಇರ್ತದೆ. ಮತ್ತೆ ಹೆಚ್ಚಿನ ಜನರು ವಂಚನೆ ಮಾಡಿದ್ರೆ ತಾನು ಸಿಕ್ಕಾಕೊಳ್ಳೋದಿಲ್ಲ, ಸಿಕ್ಕಾಕೊಂಡ್ರು ಏನೂ ಆಗೋದಿಲ್ಲ. ಅದು ಸಹಕಾರ ಕ್ಷೇತ್ರಗಳಲ್ಲಿ ಅದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಸಹಕಾರಿಗಳಲ್ಲಿ ಯಾಕೆ ಇದು ಹಿಂಗಾಗ್ತಾ ಇದೆ ಅಂದ್ರೆ, ಎಸ್ಪೆಷಲಿ ಸಹಕಾರ ಕ್ಷೇತ್ರದಲ್ಲಿ, ಕಂಪನಿ ಕ್ಷೇತ್ರದಲ್ಲಿಗಿಂತ ಸಹಕಾರಿ ಕ್ಷೇತ್ರಗಳಲ್ಲಿ ಜಾಸ್ತಿ ಇದೆ. ಯಾಕೆಂದ್ರೆ ಸಾಮೂಹಿಕ ನಾಯಕತ್ವದ ಸಂಸ್ಥೆಗಳು, ಇಲ್ಲಿ ಒನ್ ಮ್ಯಾನ್ ಶೋ ಅಥವಾ ಒಬ್ಬರ ಅಧಿಕಾರ ಅಲ್ಲ. ಮತ್ತೆ ಹೆಚ್ಚಿನ ಸಹಕಾರ ಸಂಸ್ಥೆಗಳು ಹಣದ ವಹಿವಾಟುಗಳು ಮಾಡ್ತಾ ಇರ್ತವೆ. ಮತ್ತೆ ಹೆಚ್ಚಿನ ಸಹಕಾರ ಸಂಸ್ಥೆಗಳಲ್ಲಿ ಆಂತರಿಕ ನಿಯಂತ್ರಣವಾಗ್ಲಿ ಹತೋಟಿಗಳಾಗ್ಲಿ ಇಲ್ಲ. ಮತ್ತೆ ನಾನು ನೋಡಿದಾಗೆ ಕೆಲವೊಂದು ವಂಚನೆ ಪ್ರಕರಣ ಪ್ರಾರಂಭದಲ್ಲಿ ಗೊತ್ತಾದಾಗ ಅದನ್ನು ಗಂಭೀರವಾಗಿ ಪರಿಗಣಿಸಿದಂತ ಮಂಡಳಿ, ಆಯ್ತು ಬಿಡಿ ಸರ್, ಪಿಗ್ಮಿ ಕಲೆಕ್ಟರ್ ಅಲ್ಲ, ಎಷ್ಟು ಕಟ್ಬೇಕಾಯ್ತು ಸರ್, 2 ಲಕ್ಷನ ಅವನ ಹತ್ರ ಕಟ್ಸ್ಬಿಡ್ತೀನಿ ಬಿಡಿ ಸರ್, ಅವನ ಹತ್ರ ಕಟ್ಟಿಸಿದ ಮಾತ್ರಕ್ಕೆ ಪರಿಹಾರ ಆಗತ್ತೆ ಅಂತ ತಿಳ್ಕೊಳ್ಳುವಂತಹ ಆಡಳಿತ ಮಂಡಳಿ ಇದ್ದಾಗ ವಂಚನೆ ಪ್ರಕರಣಗಳು ಪದೇ ಪದೇ ಆಗತ್ತೆ. ಯಾಕೆಂದ್ರೆ ಎಂಪ್ಲಾಯೀಸ್ ಅಥವಾ ವಂಚಕರಲ್ಲಿ ಒಂದು ಮನಸ್ಥಿತಿ ಬರ್ತದೆ, ಅಕಸ್ಮಾತ್ ಸಿಕ್ಕಾಕೊಂಡ್ರೆ ನಾನು ಏನ್ ಕಲ್ತಿದ್ದೀನೋ ಅಷ್ಟನ್ನು ಮಾತ್ರ ತಗೊಳ್ತಾರೆ, ಮತ್ತಿನ್ನೇನು ಡಿಸಿಪ್ಲಿನ್ ಆಕ್ಷನ್ ತಗೊಳ್ಳೋದಿಲ್ಲ. ಅದನ್ನ ಆಡಳಿತ ಮಂಡಳಿ ಗಂಭೀರವಾಗಿ ತಗೊಳ್ಳೋದಿಲ್ಲ. ಹಾಗಾಗಿ ಅದು ಒಂದು ಸಹಕಾರ ಸಂಸ್ಥೆಗಳಲ್ಲಿ ಅದು ಒಂದು ಕಾರಣ ನಮ್ಮಲ್ಲಿ ಹೆಚ್ಚು ಇದಾಗ್ಲಿಕ್ಕೆ. ಮತ್ತೆ ನಮ್ಮ ನ್ಯಾಯ ಪದ್ಧತಿಯಲ್ಲಿರುವಂತಹ ನ್ಯೂನತೆಗಳು, ಲೋಪಗಳು. ಒಂದು ಸಹಕಾರ ಸಂಸ್ಥೆಯಲ್ಲಿ ಯಾವುದೇ ಅಪರಾಧವನ್ನ ಕಂಡಿಡಿದ ನಂತರ ಅವನಿಗೆ ಶಿಕ್ಷೆ ಮಾಡುವಂತಹ ಕ್ರಮದಲ್ಲಿ ಅನೇಕ ವರ್ಷಗಳು ಕಳೆದೋಗಿರ್ತದೆ. ಎಷ್ಟೋ ಸಾರಿ ವಂಚಕರು ತೀರೋಗ್ಬಿಟ್ಟಿರ್ತಾರೆ, ಅಪಹೂತಿ ಆಗ್ತಾರೆ, ಅಥವಾ ಲೋಪದೋಷಗಳು ಇರುವಂತ ಕಾರಣದಿಂದಾಗಿ ಅವರು ಮುಕ್ತರಾಗ್ಬಿಡ್ತಾರೆ. ನನಗೆ ಗೊತ್ತಿರೋ ಹಾಗೆ ಅನೇಕ ಪ್ರಕರಣಗಳಲ್ಲಿ ಶಿಕ್ಷೆ ಆಗದೇ ಇಲ್ಲ. ವಂಚನೆ ಪ್ರಕರಣಗಳಲ್ಲಿ, ಸಹಕಾರಿ ಕ್ಷೇತ್ರಗಳಲ್ಲಿ ಆಗಿರುವಂತಹ ವಂಚನೆ ಪ್ರಕರಣಗಳಲ್ಲಿ ತೀವ್ರವಾದ ಶಿಕ್ಷೆ ಆಗೇ ಇರೋದಿಲ್ಲ. ಇವತ್ತು ಒಳಗೆ ಹಾಕಿದ್ರೆ ನಾಳೆ ಯಾವನೋ ಬರ್ತಾನೆ, ಬೇಲ್ ಕೊಡಿಸ್ತಾನೆ, ಬೇಲಲ್ಲಿ ಬಂದ್ಬಿಡ್ತಾರೆ. ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಾಗಿರುವಂತಹ ದೊಡ್ಡ ದೊಡ್ಡ
ಇವರು ಕೂಡ ಏನು ಅಧ್ಯಕ್ಷರು ನಿರ್ದೇಶಕರು ಅಂತವ್ರೆ ಒಳಗೆ ಜೈಲಿಗೆ ಹೋದವರು ಕೂಡ ಅತಿ ಶೀಘ್ರದಲ್ಲಿ ಹೊರಗೆ ಬಂದ್ಬಿಡ್ತಾರೆ, ತಾನು ಏನು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಭಾಷಣ ಬಿಗಿತಾರೆ. ಯಾಕೆ ಅಂದ್ರೆ ಸಹಕಾರಿ ಕ್ಷೇತ್ರಗಳಲ್ಲಿ ಈ ಅವಕಾಶಗಳು ಜಾಸ್ತಿ. ಅದೇ ಬೇರೆ ಕಂಪನಿಗಳಲ್ಲಿ ಹಾಗಲ್ಲ, ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ. ವೈಯಕ್ತಿಕವಾದ ಸಂಸ್ಥೆಗಳಲ್ಲಿ ನಿಮ್ಮ ಬೇರೆ ಯಾವ್ದೋ ಒಂದು ಇಂಡಿವಿಜುವಲ್ ಮಾಡ್ತಾ ಇದೀರಿ ಅಂದ್ರೆ ಅವ್ರನ್ನ ಪೊಲೀಸ್ ಕೇಸ್ ಮಾಡಿ ಒಳ ಹಾಕ್ಸ್ತೀರಿ, ಅವ್ರನ್ನ ಕಕ್ಕಿಸ್ತೀರಿ, ಸಾಮಾಜಿಕವಾಗಿ ಅವ್ರನ್ನ ದೂರ ಇಡ್ಲಿಕ್ಕೆ ಮಾಡ್ತೀರಿ, ಎಲ್ಲದೂ ಆಗತ್ತೆ. ಆದ್ರೆ ಇಲ್ಲಿ ಸಹಕಾರಿ ಕ್ಷೇತ್ರಗಳಲ್ಲಿ ವಂಚನೆ ಪ್ರಕರಣಗಳಲ್ಲಿ ಭಾಗವಹಿಸಿ ಅಲ್ಲಿಂದ ಹೊರಗೆ ಬಂದವರು ಮತ್ತೆ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ, ಗೆದ್ಬಿಡ್ತಾರೆ. ಅದು ವಂಚನೆ ಮಾಡಿದವರು ಅಂತ ಗೊತ್ತಿದ್ರು ಅವರಿಗೆ ವೋಟ್ ಹಾಕ್ತಾರೆ. ಯಾಕೆಂದ್ರೆ ಸದಸ್ಯರಿಗೆ ಆಮಿಷಗಳಿರ್ತವೆ. ಹಾಗಾಗಿ ಇವುಗಳು ಸಹಕಾರಿ ಕ್ಷೇತ್ರಗಳಲ್ಲಿ ವಂಚನೆ ಮಾಡ್ಲಿಕ್ಕೆ ಹೆಚ್ಚಿನ ಅವಕಾಶಗಳನ್ನು ಮಾಡ್ಕೊಡುತ್ತೆ. ಹಾಗಾದ್ರೆ ಸಹಕಾರ ಸಂಸ್ಥೆಗಳಲ್ಲಿ ಕಾರಣಗಳೇನು, ಯಾಕೆ? ಮೊದಲನೇದು ಮತ್ತು ಅತಿ ಮುಖ್ಯವಾಗಿರುವಂತದ್ದು ದುರ್ಬಲ ಆಡಳಿತ ಮತ್ತು ಮೇಲ್ವಿಚಾರಣೆ. ಆಡಳಿತ ವರ್ಗ ತುಂಬಾ ಸ್ಟ್ರಿಕ್ಟ್ ಆಗಿಲ್ಲ ಅಥವಾ ದುರ್ಬಲವಾಗಿದೆ, ಸಬಲವಾಗಿಲ್ಲ. ಹಣಕಾಸಿನ ವಹಿವಾಟುಗಳನ್ನ ಪರಿಶೀಲನೆ ಮಾಡೋದಿಲ್ಲ ಅಥವಾ ಅದನ್ನು ಮಾಡ್ಲಿಕ್ಕೆ ಸರಿಯಾದ ನಿಯಮಗಳಿಲ್ಲ. ಲೆಕ್ಕ ಪರಿಶೋಧನೆ ಸರಿಯಾಗಿ ಮಾಡಿಸ್ತಾ ಇಲ್ಲ. ಒಟ್ಟಾರೆ ಲೆಕ್ಕ ಪರಿಶೋಧನೆ ಕಾಟಾಚಾರಕ್ಕೆ ಮಾಡಿಸ್ತಾ ಇದ್ದೀರಿ. ಎಲ್ಲೋ ಪಾರದರ್ಶಕತೆಯ ಕೊರತೆ ಇದೆ. ಈ ರೀತಿ ಯಾವುದೇ ಇದ್ರೂ ಅದು ಆಡಳಿತ ವರ್ಗದ ವೀಕ್ನೆಸ್. ಮೇಲ್ವಿಚಾರಣೆ ಮಂಡಳಿ ಇರಬೇಕು, ಮೇಲ್ವಿಚಾರಣೆ ಮಾಡಬೇಕು, ಸೂಪರ್ವೈಸ್ ಮಾಡ್ತಾ ಇರಬೇಕು. ಎರಡನೇದು ಕಾನೂನು ಮತ್ತು ನಿಯಮಗಳನ್ನ ಅಸಮರ್ಪಕ ಅನುಷ್ಠಾನ. ಅಂದ್ರೆ ಕಾನೂನುಗಳಿದೆ, ನಿಯಮಗಳಿದಾವೆ, ಅನುಷ್ಠಾನ ಮಾಡೋದಿಲ್ಲ. ಸಹಕಾರ ಕಾಯ್ದೆ ವೀಕ್ ಇದೆಯಾ? ಇಲ್ಲ. ನಿಯಮಗಳು ವೀಕ್ ಇದಾವ? ಇಲ್ಲ. ಆದ್ರೆ ಅದನ್ನು ಅನುಷ್ಠಾನ ಮಾಡೋದಿಲ್ಲ. ಅನುಷ್ಠಾನ ಮಾಡದಿದ್ದಲ್ಲಿ ಅವಕಾಶಗಳು ಜಾಸ್ತಿ ಆಗತ್ತೆ ವಂಚನೆಗೆ. ಅದನ್ನು ದುರ್ಬಳಕೆ ಮಾಡ್ಕೊಳ್ಳುವಂತಹ ಮನಸ್ಥಿತಿ ಕೂಡ ಬರ್ತದೆ. ಎಲ್ಲೋ ಒಂದು ಕಡೆ ರಾಜಕೀಯ ಹಸ್ತಕ್ಷೇಪ ಕೂಡ ಶುರುವಾಗತ್ತೆ. ಕಾನೂನು ನಿಯಮಗಳ ಬಗ್ಗೆ ನಮಗೆ ಅಸಡ್ಡೆ. ಯಾಕೆಂದ್ರೆ ಅದರಲ್ಲಿ ಗಟ್ಟಿತನ ಇಲ್ಲ, ಅದರಲ್ಲಿ ಶಿಕ್ಷೆ ಆಗೋದಿಲ್ಲ. ಮಾಡ್ಕೊಳ್ಳಿ ಬಿಡು, ತೊಂದರೆ ಇಲ್ಲ, ನೀವೇನಾದ್ರು ಮಾಡ್ಕೊಳ್ಳಿ. ಹಾಗಾಗಿ ಈ ಕಾನೂನು ನಿಯಮಗಳ ಅಸಮರ್ಪಕ ಅನುಷ್ಠಾನ. ಮುಂದಿನ ಹಂತಗಳಲ್ಲಿ ನಮ್ಮಲ್ಲಿ ಯಾವ್ಯಾವ ಸಂಸ್ಥೆಗಳಲ್ಲಿ ಯಾವ್ಯಾವ ರೀತಿ ಇದಾಗ್ಬೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ. ಆವಾಗ ನಿಮ್ಗೆ ಇನ್ನೂ ಸ್ಪಷ್ಟವಾಗತ್ತೆ. ನೆಕ್ಸ್ಟ್, ನಂಬಿಕೆಯ ದುರುಪಯೋಗ. ಸಹಕಾರ ಸಂಸ್ಥೆಗಳಲ್ಲಿ ನಂಬಿ ನಿಮ್ಮಲ್ಲಿ ದುಡ್ಡು ಇಟ್ಟಿರ್ತಾರೆ. ಹೆಚ್ಚಿನ ಸಹಕಾರ ಸಂಸ್ಥೆಗಳಲ್ಲಿ ನಂಬಿಕೆ ಅತಿ ಮುಖ್ಯವಾಗತ್ತೆ. ಇದನ್ನ ದುರುಪಯೋಗ ಮಾಡ್ಕೊಳ್ಳುವಂಥದ್ದು. ಅದರಲ್ಲೂ ಏನಾಗತ್ತೆ, ಕೆಲವರು ಹಿರಿಯರು ನಿರ್ದೇಶಕರಾಗಿರ್ತಾರೆ, ಪಾಪ ನಂಬುತ್ತಾರೆ. ಅದನ್ನ ಕಿರಿಯರು ಅಥವಾ ಎಜುಕೇಟೆಡ್ ಏನಿದ್ದಾರೆ ಅವರು ಅದನ್ನ ದುರುಪಯೋಗ ಮಾಡ್ಕೊಳ್ತಾರೆ. ನಮ್ಮ ಅಧ್ಯಕ್ಷರಿಗೆ ನಾನು ಮೋಸ ಮಾಡ್ತೀನಿ, ನಾನು ಒಬ್ಬ ಸಿಇಒ. ಅಥವಾ ಆರ್ಥಿಕ ದುರಾಡಳಿತ, ಅಂದ್ರೆ ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ ಅಂತೀವಿ ನಾವು. ಅಂದ್ರೆ ಹಣ ದುರುಪಯೋಗ ಮಾಡ್ಲಿಕ್ಕೆ ಎಲ್ಲ ಅವಕಾಶಗಳು ಇದೆ. ವೈಯಕ್ತಿಕ ಉದ್ದೇಶಗಳಿಗೋಸ್ಕರ ಸಂಸ್ಥೆಯ ಹಣವನ್ನ ಬಳಸುವಂಥದ್ದು, ಅಥವಾ ಹೂಡಿಕೆಗಳನ್ನ ಅಸಮರ್ಪಕ ಮಾಡುವಂಥದ್ದು. ಅದು ಹೋಗ್ಲಿ ಬಿಡು, ನಮ್ದಲ್ಲ ದುಡ್ಡು ಅನ್ನೋ ರೀತಿಯಲ್ಲಿ ಎಲ್ಲೆಲ್ಲೋ ಹೂಡಿಕೆ ಮಾಡುವಂಥದ್ದು. ಅದು ಬರದೆ ಹೋದ್ರೆ ಕಷ್ಟ. ಅಥವಾ ನಕಲಿ ಇದನ್ನ ಏನು ದಾಖಲೆಗಳನ್ನು ಕೂಡ ಸೃಷ್ಟಿ ಮಾಡುವಂಥದ್ದು. ಈ ರೀತಿ ಅನೇಕ ವಿಚಾರಗಳು. ಆರ್ಥಿಕ ದುರಾಡಳಿತ. ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ ನ 3% ಗಿಂತ ಜಾಸ್ತಿ ನಿಮ್ಮ ಕ್ಯಾಶ್ ಲಿಮಿಟ್ ಇರೋಂತಿಲ್ಲ ಅಂತ ನಿಯಮ ಇದೆ. ಆದರೂ ನಿರಂತರವಾಗಿ ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಳುವಂಥದ್ದು. ನಾನು ಯಾವುದೋ ಒಂದು ಸಂಸ್ಥೆಯಲ್ಲಿ ಆಡಿಟ್ ಮಾಡಿದಾಗ, ನನಗೆ ಫಸ್ಟ್ ಟೈಮ್ ಬಂದಾಗ ನೋಡಿದೆ, ಅವರ ನಿಯಮದ ಪ್ರಕಾರ ಅವರಿಗೆ 8 ಲಕ್ಷ ರೂಪಾಯಿವರೆಗೆ ಕ್ಯಾಶ್ ಲಿಮಿಟ್ ಇಟ್ಕೊಳ್ಬಹುದು. 8 ಲಕ್ಷ 9 ಲಕ್ಷದವರೆಗೆ ಇಟ್ಕೊಳ್ಬಹುದು. ಆದರೆ ಅವರಲ್ಲಿ 28,09,000 ಚಿಲ್ಲರೆ ಕ್ಯಾಶ್ ಬ್ಯಾಲೆನ್ಸ್ ಇತ್ತು. ಥ್ರೂಔಟ್ ದಿ ಇಯರ್ ಅಷ್ಟಿದೆ. ಕ್ಯಾಶ್ ವೆರಿಫಿಕೇಶನ್ ಮಾಡಿದೆ, ನೋಡಿದ್ರೆ ಅಲ್ಲಿ 8 ಲಕ್ಷ ಮಾತ್ರ ಇದೆ, 25 ಲಕ್ಷ ಇಲ್ವೇ ಇಲ್ಲ.
ಎಲ್ಲಿದೆ ಅದು? ಅಧ್ಯಕ್ಷರ ಮನೇಲಿದೆ. ಯಾಕೆ ಇಟ್ಕೊಂಡಿದ್ದಾರೆ? ಇಲ್ಲ, ಇಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲ, ಅದಕ್ಕೋಸ್ಕರ. ವರ್ಷಿಡೀ ಅವ್ರ ಮನೇಲಿ ಯಾಕೆ ಇಟ್ಕೊಳ್ತೀರಿ? ಯಾಕೆಂದ್ರೆ ಕಡೆಗೆ ಗೊತ್ತಾಯ್ತು ಅಧ್ಯಕ್ಷರು ಪ್ರೈವೇಟ್ ಆಗಿ ಮನಿ ಲೆಂಡಿಂಗ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ಇದರ ದುಡ್ಡನ್ನು ಉಪಯೋಗಿಸ್ಕೊಂಡಿದ್ದಾರೆ. ಅದು ತಮ್ಮ ಪೊಸಿಷನ್ ಅನ್ನು ಉಪಯೋಗಿಸ್ಕೊಂಡು ಆರ್ಥಿಕ ದುರಾಡಳಿತ ಮಾಡುವಂಥದ್ದು. ಸದಸ್ಯರ ಅಥವಾ ನಿರ್ದೇಶಕರ ನಿಷ್ಕ್ರಿಯತೆ, ಅಸಹಾಯಕತೆ, ಅಜ್ಞಾನ. ಅಂದ್ರೆ ಸಂಘದ ಸದಸ್ಯರು ತಮ್ಮ ಕರ್ತವ್ಯಗಳೇನು, ಹಕ್ಕುಗಳೇನು ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರುವಂತದ್ದು, ಏನ್ ಸಂಘದ ಚಟುವಟಿಕೆ ನಡೀತಾ ಇದೆ ಗೊತ್ತಿಲ್ಲದೆ ಇರುವಂತದ್ದು. ನಿರ್ದೇಶಕರಾಗ್ಲಿ ಸದಸ್ಯರಾಗ್ಲಿ ಸಾಮಾನ್ಯ ಸಭೆಯಲ್ಲಿ ಅಥವಾ ನಿರ್ದೇಶಕರ ಮಂಡಳಿಯಲ್ಲಿ ಸರಿಯಾಗಿ ಪಾಲ್ಗೊಳ್ಳದಿರುವುದು, ಅಲ್ಲಿ ಸರಿಯಾಗಿ ವಿಚಾರಣೆ ಮಾಡದೇ ಇರುವಂತದ್ದು. ಎಷ್ಟೋ ಸಾರಿ ನಿರ್ದೇಶಕ ಮಂಡಳಿಯಲ್ಲಿ ಕೆಲವು ವಿಚಾರಗಳು ಪ್ರಸ್ತಾಪನೆ ಆಗೋದಿಲ್ಲ, ಪ್ರಸ್ತಾಪ ಆದ್ರೂ ಕೇವಲ ಅಧ್ಯಕ್ಷರ ನಿರ್ಣಯಗಳನ್ನು ತಗೊಂಡ್ಬಿಡ್ತಾರೆ, ಬಾಕಿ ಎಲ್ಲಾ ನಿರ್ದೇಶಕರು ಸಹಿ ಹಾಕಿ ಹೋಗ್ತಾರೆ. ಸಾರ್ ಏನ್ ಮಾಡೋದು ಸಾರ್, ಅವ್ರು ಹೇಳಿದ್ರು ಅದಕ್ಕೋಸ್ಕರ ಮಾಡಿದ್ವಿ. ಅದರ ಪರಿಣಾಮ ಏನಾಗತ್ತೆ ಅನ್ನೋದು ಗೊತ್ತಿರೋದಿಲ್ಲ, ಅವರ ಅಜ್ಞಾನ. ಅಲ್ಲಿ ಏನಾದ್ರು ತಪ್ಪಾಯ್ತು ಅಂತ ಹೇಳಿದ್ರೆ ಮುಂದೆ ನಾವೆಲ್ಲ ತಲೆ ಕೊಡಬೇಕಾಗತ್ತೆ ಅಂತ ಕನಿಷ್ಠ ಜ್ಞಾನನು ಇಲ್ಲದೆ ಇರುವಂತಹ ನಿರ್ದೇಶಕರಿದ್ದಾರೆ. ತಂತ್ರಜ್ಞಾನದ ಕೊರತೆ ಅಥವಾ ಅಸಮರ್ಪಕ ಉಪಯೋಗ. ಒಂದು ಕಂಪ್ಯೂಟರೈಸೇಷನ್ ಮಾಡೋ ಈಗಿನ ಯುಗದಲ್ಲಿ ಕಂಪ್ಯೂಟರೈಸೇಷನ್ ಇಸ್ ಆಲ್ಮೋಸ್ಟ್ ಎ ಮಸ್ಟ್, ಇಲ್ಲದವ್ರು ವ್ಯವಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು, ಕಂಪ್ಯೂಟರ್ನಲ್ಲಿ ಫ್ರಾಡ್ ಮಾಡುವಂಥದ್ದು. ಅಂತಹ ಕಂಪ್ಯೂಟರ್ ಗೊತ್ತಿರುವಂತವ್ರು ಬೇರೆಯವರ ಪಾಸ್ವರ್ಡ್ ತಗೊಂಡು, ಯೂಸರ್ ನೇಮ್ ಪಾಸ್ವರ್ಡ್ ತಗೊಂಡು ತಾವು ಮಾಡಿ ಅವ್ರ ತಲೆ ಮೇಲೆ ಹಾಕುವಂಥದ್ದು, ಅಥವಾ ಬೇರೆ ಬೇರೆ ತರದಲ್ಲಿ ಕಂಪ್ಯೂಟರ್ ಫ್ರಾಡ್ ಕೂಡ. ಅದನ್ನು ಕೂಡ ಒಂದು ಇದರಲ್ಲಿ ಹೇಳ್ತೀನಿ, ಕಂಪ್ಯೂಟರ್ ಫ್ರಾಡ್ ಆದ್ರೆ ಏನು, ಯಾವ್ಯಾವ ರೀತಿ ಬರುತ್ತೆ ಅಂತ. ಮತ್ತೆ ಮಾನವ ಸಂಪನ್ಮೂಲಗಳ ನಿಭಾವಣೆಯಲ್ಲಿ ಕೊರತೆಗಳು. ಏನಿದು ಮಾನವ ಸಂಪನ್ಮೂಲ ನಿಭಾವಣೆಯಲ್ಲಿ ಕೊರತೆಗಳಂದ್ರೆ ಏನು? ಈಗ ನಮ್ಮಲ್ಲಿ ಎಲ್ಲಾ ಸಂಸ್ಥೆಗಳಲ್ಲಿ ಒಂದು ಸಾಮಾನ್ಯವಾದಂತಹ ವಿಧಿ ಇರುವಂತ, ಯಾರನ್ನು ಪರ್ಮನೆಂಟ್ ಆಗಿ ಒಂದೇ ಹುದ್ದೆಯಲ್ಲಿ ಇಡಬಾರ್ದು. ಕ್ಯಾಶಿಯರ್ ಆಗಿದ್ದಾನೆ, ಕ್ಯಾಶಿಯರ್ ಆಗಿ ಇರಬಾರ್ದು, ಅಥವಾ ಒಂದೇ ಜಾಗದಲ್ಲಿ ಒಂದೇ ಸ್ಥಾನದಲ್ಲಿ ಒಂದೇ ಇದರಲ್ಲಿ ಇರಬಾರ್ದು. ಅವ್ರನ್ನ ರೊಟೇಷನ್ ಆಫ್ ಜಾಬ್ ಅಂತ ಹೇಳ್ತೀವಿ, ಜಾಬ್ ರೊಟೇಷನ್ ಆಗ್ತಾ ಇರಬೇಕು. ಅವ್ರಿಗೆ ಡೆಲಿಗೇಷನ್ ಮಾಡುವಾಗಲೇ 3 ತಿಂಗಳು ಯಾವುದೇ ಒಂದು ಕಡೆ ಪೂರ್ತಿಯಾಗಿ, ಅಥವಾ ಬ್ರಾಂಚ್ ಅಲ್ಲಿ ಇದ್ರು ಬ್ರಾಂಚಿಂದಲೂ ಚೇಂಜ್ ಮಾಡುವಂಥದ್ದು ಅದು ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ನಾವು ಬೇರೆ ಆಲ್ಟರ್ನೇಟಿವ್ ಇಲ್ಲ ಸರ್, ನಮ್ಮಲ್ಲಿ ಲಿಮಿಟೆಡ್ ಹ್ಯೂಮನ್ ರಿಸೋರ್ಸ್ ಇದೆ, ಸ್ಟಾಫ್ ಕಡಿಮೆ. ಆ ಕಾರಣಕ್ಕೋಸ್ಕರ ಅವರಿಗೆ ಅದು ಯಾರನ್ನು ಬೇರೆ ಯಾರಿಗೆ ಆಲ್ಟರ್ನೇಟಿವ್ ಇಲ್ಲ. ಹಾಗಾಗಿ ಅದು ನಮ್ಮಲ್ಲಿ ಬರುವಂತಹ ಮತ್ತೊಂದು ಅತಿ ದೊಡ್ಡ ಇದು. ಹಾಗಾದ್ರೆ ಸಂಸ್ಥೆಯಲ್ಲಿ, ಸಹಕಾರ ಸಂಸ್ಥೆಗಳಲ್ಲಿ ಯಾವ ರೀತಿ ಇರ್ತದೆ ನಮ್ಮ ಈ ವಂಚನೆಗಳು ಯಾವ ರೀತಿ ಇರುತ್ತದೆ? ಮೊದಲನೇದು ಸಹಕಾರ ಸಂಸ್ಥೆಗಳಲ್ಲಿ ಇರುವಂತದ್ದು ಠೇವಣಿದಾರರ ಹಣ ದುರುಪಯೋಗ. ಒಂದು ಹೆಚ್ಚಿನ ಬಡ್ಡಿ ಆಮಿಷ ಕೊಟ್ಟು ಹೆಚ್ಚು ಠೇವಣಿ ತಗೊಳ್ತೀರಿ, ಆಮೇಲೆ ಬಡ್ಡಿಯನ್ನು ಕೊಡೋದಿಲ್ಲ ಅಥವಾ ಅಸಲನ್ನು ಕೊಡದೇ ಇರುವಂತದ್ದು. ಎರಡನೇದು ನಕಲಿ ಸಾಲ ಪ್ರಕರಣಗಳು. ಸಾಲಗಳನ್ನೇ ನೀಡಿರೋದಿಲ್ಲ, ಆದರೆ ಸಾಲ ನೀಡಿದೀವಿ ಅಂತ ಹೇಳಿ ಆ ಹಣವನ್ನ ತಾವು ತಗೊಂಡೋಗಿ ಉಪಯೋಗಿಸುವಂಥದ್ದು, ಅದಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದು, ಬೇನಾಮಿ ಹೆಸರಿನಲ್ಲಿ ತಗೊಳ್ಳುವಂಥದ್ದು, ಯಾವುದೋ ಅಸ್ತಿತ್ವದಲ್ಲಿ ಇಲ್ಲ ಆ ಯೋಜನೆ, ಅಂಥದ್ದು ಯೋಜನೆಗಳೆಲ್ಲ ಹಣ ಕೊಟ್ಟೆ ಅಂತ ಹೇಳಿ ಮಾಡುವಂಥದ್ದು, ಅದನ್ನು ನಾವು ದುರುಪಯೋಗ ಮಾಡ್ಕೊಳ್ಳುವಂಥದ್ದು. ಅದರಲ್ಲಿ ಬಡ್ಡಿನೇ ಬರೋದಿಲ್ಲ. ಕಡೆಗೆ ಅವ್ರ ಮೇಲೆ ಕೇಸ್ ಹಾಕಂಗ್ ಮಾಡಿ, ಕೇಸ್ ಬರೋದಿಲ್ಲ ಅಂತೇಳಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ, ಪಾರ್ಷಿಯಲ್ ಮಾಡಿ, ಏನೇನೋ ಮಾಡಿ ಅದು ಮುಚ್ಚಾಕುವಂತ ಪ್ರಯತ್ನಗಳು ಆಗ್ತಾ ಇರುತ್ತದೆ. ಆಸ್ತಿಗಳ ಅಕ್ರಮ ವರ್ಗಾವಣೆ. ಅಕ್ರಮ ವರ್ಗಾವಣೆ ಅಂದ್ರೆ ಏನಿದು? ನಾವು ಇದಕ್ಕೆ ಇದನ್ನ ಇಲ್ಲಿಗೆಲ್ಲ ಟ್ರಾನ್ಸ್ಫರ್ ಮಾಡ್ತೀವಾ? ಇಲ್ಲ. ಏನಾಗತ್ತೆ? ಸಂಸ್ಥೆ ಆಸ್ತಿಗಳನ್ನ ಸಿಬ್ಬಂದಿಗಳು ತಮ್ಮ ಆಸ್ತಿ ರೀತಿ ಉಪಯೋಗಿಸುವಂತದ್ದು, ಅಕ್ರಮವಾಗಿ ಅವರಿಗೆ ಇರುವಂತದ್ದು. ಎಷ್ಟೋ ವೆಹಿಕಲ್ಗಳಂತೂ ಅವರವರ ಸಂಸ್ಥೆಗಳಲ್ಲಿರುವಂತಹ ಸಿಬ್ಬಂದಿಗಳು ಅಥವಾ ಅಧ್ಯಕ್ಷರೇ ಉಪಯೋಗಿಸ್ತಾ ಇರ್ತಾರೆ. ಅವರು ತಮ್ಮ ಮದುವೆ ಮನೆಗಳಿಗೆ, ತಮ್ಮ ಪ್ರೈವೇಟ್ ಇದಕ್ಕೆ, ಮಗಳ ಮನೆ ಹೋಗ್ಲಿಕ್ಕೆ ಎಲ್ಲದಕ್ಕೂ ಸಂಸ್ಥೆ ಆಸ್ತಿ ನಿಂತ್ಕೊಳ್ತಾರೆ. ಅದು ಅಕ್ರಮವಾಗಿ ಅವರಿಗೆ ಕೆಲವೊಂದ್ ಸಾರಿ ಅದನ್ನ ವರ್ಗಾವಣೆ ಕೂಡ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮತ್ತೆ ಚಿನ್ನಾಭರಣದ ಸಾಲ ಹಗರಣಗಳು ಅತ್ಯಂತ ಹೆಚ್ಚು ಬರ್ತಾ ಇದೆ. ಎಲ್ಲೆಲ್ಲಿ ಚಿನ್ನಾಭರಣಗಳ ಮೇಲಿನ ಸಾಲ ಕೊಡ್ತೀರಿ ಅಲ್ಲೆಲ್ಲ ಗೋಲ್ಡ್ ಲೋನ್ ಹಗರಣಗಳು ಜಾಸ್ತಿ ಇದಾವೆ. ನಾನು ಆವಾಗಲೇ ಹೇಳಿದಂಗೆ ಶಿವಮೊಗ್ಗ DCC ಬ್ಯಾಂಕ್ ಅಲ್ಲೂ ಚಿನ್ನಾಭರಣ ಸಾಲಗಳು, ನಕಲಿ ಚಿನ್ನಾಭರಣಗಳು, ಅಥವಾ
ಆಭರಣದ ಬೆಲೆಗಿಂತ ದುಪ್ಪಟ್ಟು 3 ಪಟ್ಟು ಹೇಳುವಂಥದ್ದು, ಅಥವಾ ಚಿನ್ನಾಭರಣಗಳೇ ಇರೋದಿಲ್ಲ. ದೊಡ್ಡ ದೊಡ್ಡ ಮೊತ್ತದ ಅಲ್ಲಿ ಲಿಮಿಟ್ ಇದೆ, ಆ ಲಿಮಿಟ್ ಮೀರಿ ಅವರಿಗೆ ಕೊಡುವಂಥದ್ದು ಅವುಗಳು ಕೂಡ ನಡೆಯುತ್ತೆ. ಅಧಿಕಾರ ದುರುಪಯೋಗ ಇದು ಅತಿ ಹೆಚ್ಚು ನಡೆಯುವಂಥದ್ದು. ತನ್ನ ಸ್ಥಾನಮಾನವನ್ನ ಆಡಳಿತ ಮಂಡಳಿಯವರು ಇರ್ಬೋದು, ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು ಇರಬಹುದು, ಅಥವಾ ಸಿಇಒ ಅಥವಾ ಮ್ಯಾನೇಜರ್ಗಳು, ಉನ್ನತ ಅಧಿಕಾರಿಗಳು, ಅವರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ತಮ್ಮ ಸ್ನೇಹಿತರಿಗೆ, ತಮ್ಮ ಬಂಧುಗಳಿಗೆ ಅತಿ ಹೆಚ್ಚಿನ ಸಾಲವನ್ನ ನಿಯಮಗಳನ್ನ ಮೀರಿ ಕೊಡುವಂಥದ್ದು, ಅಥವಾ ಸುಳ್ಳು ವೆಚ್ಚಗಳ ನಮೂದುಗಳು, ವೆಚ್ಚ ಆಗಿಲ್ಲ ಅದು, ಅದಕ್ಕೆ ವೆಚ್ಚ ಮಾಡಿದೀವಿ ಅಂತ ಹೇಳೋದು. ಯಾವುದೋ ಒಂದು ಅಧಿಕಾರಿ ಹೆಸರು ಹೇಳಿ, ಇಲ್ಲ ಸರ್ ಅವರು ಲಂಚ ಕೇಳಿದ್ರು ಅದಕ್ಕೋಸ್ಕರ ಕೊಟ್ಟಿದ್ವಿ, 50,000 ರೂಪಾಯಿ ಕೊಟ್ಟಿದ್ವಿ, ಸುಳ್ಳು. ಅದಕ್ಕೆ ಪ್ರೂಫ್, ಅದಕ್ಕೆಲ್ಲ ಎಲ್ಲಿ ಇರುತ್ತೆ ಸರ್ ಪ್ರೂಫು? ಅಥವಾ ಯಾವುದೋ ಒಂದು ಇದಕ್ಕೆ ಖರ್ಚು ಮಾಡಿದಿರಿ, ಅದನ್ನ ಹೈಟ್ ಮಾಡೋದು. ಈಗ ಕಟ್ಟಡ ಕಟ್ತಾ ಇದ್ದೀರಿ, ಕಟ್ಟಡಕ್ಕೆ ಆಗಿರೋದು 3 ಲಕ್ಷ ಆದ್ರೆ 5 ಲಕ್ಷದಷ್ಟು ಖರ್ಚಾಕಿ 5 ಲಕ್ಷ ಆಗೋಯ್ತು ಸರ್, ಅದು ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಸುಳ್ಳು ವೆಚ್ಚಗಳನ್ನ ನಮೂದು ಮಾಡಿ ಹೈಕ್ ಮಾಡಿ ಅದನ್ನ ಹೈಕ್ ಮಾಡಿ ವಂಚನೆ ಮಾಡುವಂಥದ್ದು, ಇದು ಕೂಡ ಸಹಕಾರ ಸಂಸ್ಥೆಗಳಲ್ಲಿ ಇರ್ತದೆ. ಹಾಗಾದ್ರೆ ಈ ರೀತಿಯ ವಂಚನೆಗಳಿಗೆ ನಿಗ್ರಹಣ ಕ್ರಮಗಳಿಗೆ ಏನಿರ್ಬೇಕು? ಹಾಗಾದ್ರೆ ಮೊದಲನೇದಾಗಿ ಪಾರದರ್ಶಕತೆ. ಆರ್ಥಿಕ ವ್ಯವಹಾರವನ್ನು ಮಾಡ್ತಾ ಇದ್ದೀರಿ, ನಿಮ್ಮದಲ್ಲದ ದುಡ್ಡಿನಿಂದ ನೀವು ವ್ಯವಹಾರ ಮಾಡ್ತಾ ಇದ್ದೀರಿ ಅಂದ್ರೆ ಪಾರದರ್ಶಕತೆಯನ್ನು ಕಾಪಾಡ್ಕೊಳ್ಳಿ. ಎರಡನೇದು, ಆಯಕಟ್ಟಿನಲ್ಲಿರುವ ಜಾಗದಲ್ಲಿ ಪ್ರಾಮಾಣಿಕರಿಗೆ ಪ್ರಾಶಸ್ತ್ಯ ನೀಡಿ. ನಿಮ್ಮ ಯಾವುದೇ ಸಂಸ್ಥೆಯಲ್ಲಿ ಪ್ರಾಮಾಣಿಕರ ಯಾರು, ಅಪ್ರಾಮಾಣಿಕರ ಯಾರು, ಬೈ ಎಕ್ಸ್ಪೀರಿಯನ್ಸ್ ನಿಮ್ಗೆ ಗೊತ್ತಿರ್ತದೆ. ಹಂತದಲ್ಲಿ ಆಯಕಟ್ಟಿನ ಜಾಗ ಎಲ್ಲಿದೆ ಅಲ್ಲೆಲ್ಲ ಪ್ರಾಮಾಣಿಕರಿಗೆ ಪ್ರಾಶಸ್ತ್ಯವನ್ನು ನೀಡಿ. ಮತ್ತೆ ಮಲ್ಟಿಪಲ್ ಲೆವೆಲ್ ಆಫ್ ಫೈನಾನ್ಷಿಯಲ್ ಕಂಪ್ಲೈನ್ಸಸ್ ಅಂದ್ರೆ ವೀಕ್ಲಿ ರಿಪೋರ್ಟ್ ಕೊಡ್ಬೇಕು, ಮಂತ್ಲಿ ರಿಪೋರ್ಟ್ ಕೊಡ್ಬೇಕು, ಕ್ವಾರ್ಟರ್ಲಿ ರಿಪೋರ್ಟ್ ಕೊಡ್ಬೇಕು, ಮತ್ತೆ ಬೇರೆ ಬೇರೆ ರಿಪೋರ್ಟ್ಗಳನ್ನು ಕೊಡ್ಬೇಕು. ಅಂದ್ರೆ ಬಹುಹಂತದ ಆರ್ಥಿಕ ಅನುಪಾಲನೆ. ಇವನ್ 5,000ದವರಿಗಾದ್ರೆ ಅವ್ರ ಇದಿರ್ತದೆ, 50,000ಗಿಂತ ಜಾಸ್ತಿ ಆದ್ರೆ ಇವ್ರು ಮಾಡ್ಬೇಕು, 1 ಲಕ್ಷದ ಮೇಲಾದ್ರೆ ಬೋರ್ಡಿಗೆ ಬರ್ಬೇಕು, 5 ಲಕ್ಷದ ಮೇಲಾದ್ರೆ ಇದಕ್ ಬರ್ಬೇಕು, ಜನರಲ್ ಬಾಡಿಗೆ ಬರ್ಬೇಕು. ಆರ್ಥಿಕ ಅನುಪಾಲನೆಗಳನ್ನ, ಫೈನಾನ್ಷಿಯಲ್ ಕಾಂಪ್ಲೈನ್ಸ್ ಗಳಿಗೆ ಬಹು ಹಂತ ಮಲ್ಟಿ ಟೈರ್ ಮಾಡಿ. ಆಗ ಎಲ್ಲೋ ಒಂದು ಕಡೆ ನಡೀತಾ ಇದೆ ಅಂದ್ರೆ ಸಣ್ಣ ಲೆವೆಲ್ ಅಲ್ಲಿ ನಡಿಬಹುದು, ದೊಡ್ಡ ಲೆವೆಲ್ ಅಲ್ಲಿ ನಡೀಲಿಕ್ಕೆ ಅವಕಾಶ ಕಡಿಮೆ ಆಗತ್ತೆ. ನಿಮ್ಮ ಎಲ್ಲ ವ್ಯವಹಾರಗಳನ್ನು ಬ್ಯಾಂಕಿನ ಮೂಲಕ ಮಾಡಿದ್ರೆ, ಬ್ಯಾಂಕಿನ ಮೂಲಕ ವಹಿವಾಟು ಮಾಡಿದ್ರೆ ವಂಚನೆಗಳು ಕಡಿಮೆ ಆಗತ್ತೆ, ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಮತ್ತೆ ಮೋಸ ವಂಚನೆ ಪ್ರಕರಣಗಳನ್ನ ಗಂಭೀರವಾಗಿ ತಗೊಳ್ಬೇಕು. ಮೋಸ ವಂಚನೆ ಪ್ರಕರಣಗಳಾದಾಗ ಅದನ್ನ ಗಂಭೀರ, ಸಾರ್ ನನ್ನ ಮರ್ಯಾದೆ ಪ್ರಶ್ನೆ ಸರ್, ನಾವು ಅದನ್ನ ಗೊತ್ತು ಮಾಡೋದು ಬೇಡ, ಮರ್ಯಾದೆ ಪ್ರಶ್ನೆ ಅಂತೇಳಿ ನೀವು ಅವನಿಗೆ ಶಿಕ್ಷೆ ನೀಡದೆ ಕುಳಿತುಕೊಂಡ್ರೆ ಇನ್ನೊಬ್ಬನು ನಿಮ್ಮ ಅದರಿಂದ ಪ್ರೇರಿತನಾಗ್ತಾನೆ. ಅಕಸ್ಮಾತ್ ನಾನು ಏನಾದ್ರು ಮಾಡಿದ್ರೆ ಏನಾಗ್ಬಹುದು, ಅವನಿಗೆ ಆದಂಗೆ ಅವನಿಂದ ವಸೂಲಿ ಮಾಡಬಹುದು, ಮತ್ತೆ ಇನ್ನೇನು ಕ್ರಮ ತಗೊಳ್ಳೋದಿಲ್ಲ. ಹಾಗಾಗಿ ಬೇರೆಯವರಿಗೆ ಪ್ರೇರಣೆ ಆಗತ್ತೆ, ಅಥವಾ ಇವನಿಗೂ ರಿಪೀಟ್ ಮಾಡ್ಲಿಕ್ಕೆ ಪ್ರೇರಣೆ ಆಗ್ಬಹುದು. ನಿಯಮ, ನಿಷೇಧ, ನಿಯಂತ್ರಣಗಳನ್ನ ಅಳವಡಿಸ್ಬೇಕು. ಏನು ಈ ನಿಯಮ, ನಿಷೇಧ, ನಿಯಂತ್ರಣಗಳು? ನಿಯಮದ ಮಹತ್ವ ಏನು? ಸಂಸ್ಥೆಗಳಲ್ಲಿ ನಿಯಮ ಅಂತ ಇರ್ತದೆ, ಅಂದ್ರೆ ಪ್ರಿವೆಂಟಿವ್ ಮೆಜರ್ಸ್. ನಿಷೇಧ ಅಂದ್ರೆ ಪೊನಿಟಿವ್ ಮೆಜರ್ಸ್. ನಿಯಂತ್ರಣ ಅಂದ್ರೆ ಕ್ಯೂರೇಟಿವ್ ಮೆಜರ್ಸ್. ಅದನ್ನ ನಾನು ಮುಂದಿನ ಹಂತದಲ್ಲಿ ತುಂಬಾ ವಿವಿಧ ಎಕ್ಸಾಂಪಲ್ ಹೇಳ್ತೀನಿ. ನಿಯಮಗಳಿರುವಂತದ್ದು ಸಾಮೂಹಿಕ ಅನುಪಾಲನೆಗೆ, ವೈಲೇಷನ್ ಅಲ್ಲ. ಎಲ್ಲರೂ ಅದನ್ನು ಅನುಪಾಲನೆ ಮಾಡಬೇಕು. ನಿಯಮಗಳೇ ಇಲ್ಲದೆ ಹೋದ್ರೆ ಅದು ಮಾಡೋದಂಗೆ ಇಲ್ಲ. ನಿಯಮಗಳಿದ್ದಲ್ಲಿ ಪಾಲಿಸೋದು ಅನಿವಾರ್ಯ ಆಗತ್ತೆ. ಅದಕ್ಕೋಸ್ಕರ ನಿಯಮಗಳನ್ನು ಮಾಡಿ. ನಿಯಮಗಳಿದ್ದಾಗ ಪಾಲಿಸಬೇಕು, ಪಾಲಿಸದಿದ್ದಲ್ಲಿ ಪರಿಶೀಲನೆ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಅಕಸ್ಮಾತ್ ನಿಯಮವನ್ನ ಉಲ್ಲಂಘಿಸಿದ್ರೆ ಶಿಸ್ತು ಕ್ರಮ ಜರುಗಿಸಬಹುದು. ನೀವು ಯಾರ ಮೇಲೂ ಒಂದು ಶಿಸ್ತು ಕ್ರಮ ಜರುಗಿಸಬೇಕು. ನಿಮ್ಮಲ್ಲಿ ಅಟೆಂಡೆನ್ಸ್ ಪದ್ಧತಿನೇ ಇಲ್ಲ, ನೀವ್ ಬಂದಿದ್ದಕ್ಕೆ ಏನ್ ಪ್ರೂಫ್ ಇದೆ ಅಂದ್ರೆ ಅಟೆಂಡೆನ್ಸ್ ಇಲ್ಲ ಅಂದ್ರೆ ಇನ್ನೇನ್ ಮಾಡ್ತೀರಿ? ಡೈಲಿ ಅಟೆಂಡೆನ್ಸ್ ಹಾಕ್ಬೇಕು. ಸಮಯಕ್ಕೆ ಸರಿಯಾಗಿ ಬಂದಿದ್ದಾನೆ ಇಲ್ಲ, ಬಯೋಮೆಟ್ರಿಕ್ ಇದೆಯಾ? ಉಲ್ಲಂಘನೆ ಆಗಿದೆ ಅಂತ ಪ್ರೂವ್ ಮಾಡ್ಲಿಕ್ಕೆ ನಿಮ್ಮಲ್ಲಿ ಏನಿದೆ ನಿಯಮಗಳಿದ್ರೆ ಉಲ್ಲಂಘಿಸ್ಲಿಕ್ಕೆ ಹಿಂಜರಿತಾರೆ. ನಿಯಮಗಳೇ ಇಲ್ಲದೆ ಇದ್ರೆ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ನಿಯಮಗಳು ಬೇಕು. ನಿಯಮ ಅಂದ್ರೆ ರೂಲ್ಸ್. ನಿಷೇಧ, ವಿಧಿ ನಿಷೇಧ.
ಡೂಸ್ ಅಂಡ್ ಡೋಂಟ್ಸ್. ಯಾವ್ದ್ಯಾವ್ದು ನಿಷೇಧ ನಿಮ್ಮಲ್ಲಿ, ಯಾವ್ದ್ಯಾವ್ದು ಮಾಡಬಾರ್ದು. ನಮ್ಮಲ್ಲಿ ಇಂತಿಂತದ್ದು ಮಾಡಬಾರ್ದು. ನಿಷೇಧ ಅಂದ್ರೆ ಇಂತಿಂತದ್ದು ಮಾಡಬಾರ್ದು. ಪಿಗ್ಮಿ ಕಲೆಕ್ಟರ್ ಆಗಿರೋನು ನಮ್ಮಲ್ಲಿ ಎಂಪ್ಲಾಯ್ ಆಗುವಂತಿಲ್ಲ, ಅಥವಾ ಎಂಪ್ಲಾಯ್ ಆಗಿದ್ದವನು ಪಿಗ್ಮಿ ಕಲೆಕ್ಟ್ ಮಾಡುವಂತಿಲ್ಲ, ನಿಷೇಧ. ನಮ್ಮಲ್ಲಿ ಅನೇಕ ಇದಕ್ಕ ಕಾರಣಕ್ಕೋಸ್ಕರ ಅವನು ಬೆಳಗ್ಗೆ 10 ರಿಂದ 5 ನಮ್ಮಲ್ಲಿ ಎಂಪ್ಲಾಯಿ, 5 ರಿಂದ 8 ಅವನು ಪಿಗ್ಮಿ ಕಲೆಕ್ಟರ್. ನಾವು ಆ ತಪ್ಪನ್ನು ಮಾಡ್ತೀವಿ. ಒಬ್ಬರಿಗೆ 2 ಹುದ್ದೆಗಳನ್ನ ಕೊಟ್ಟು ಎಲ್ಲೋ ತಪ್ಪು ಮಾಡ್ತಾ ಇರ್ತೀವಿ. ನಿಷೇಧಗಳು ಅಂದ್ರೆ ಡೋಂಟ್ಸ್, ಯಾವ್ದು ಮಾಡಬಾರ್ದು ಅನ್ನೋದು, ಅದನ್ನ ಯಾವ್ದ್ಯಾವ್ದು ನಮ್ಮಲ್ಲಿ ನಿಷೇಧ, ಯಾವ್ದ್ಯಾವ್ದು ನಿಷಿದ್ಧ ಅನ್ನೋದನ್ನ ತೋರ್ಸತ್ತೆ. ನಿಷಿದ್ಧಗಳನ್ನ ಉಲ್ಲಂಘನೆ ಮಾಡಿದರೆ, ಯಾವ್ದು ಮಾಡಬಾರ್ದು ಅಂತ ಹೇಳ್ತೀರೋ ಅದನ್ನ ಮಾಡಿದರೆ ಅದು ಉಲ್ಲಂಘನೆ ಆಗತ್ತೆ. ಪರಿಣಾಮಗಳು ಕೂಡ ಸ್ಪಷ್ಟವಾಗಿರುತ್ತದೆ. ನಿಯಮಗಳ ಉಲ್ಲಂಘನೆಗಳ ಪರಿಣಾಮ ಸ್ಪಷ್ಟವಾಗಿರೋದಿಲ್ಲ, ಆದ್ರೆ ನಿಷೇಧಗಳು ಮಾಡಬಾರ್ದು ಅಂತಿರೋದನ್ನ ಮಾಡಿದಾಗ ಅದಕ್ಕೆ ಪರಿಣಾಮ ಏನು ಅನ್ನೋದನ್ನ ಸ್ಪಷ್ಟವಾಗಿರ್ತದೆ. ಇಟ್ ಸ್ಪೆಸಿಫೈಸ್. ಈ ನಿಷೇಧಗಳು ಹೆಚ್ಚಿನ ನಿರ್ದಿಷ್ಟತೆ ತೋರ್ಸತ್ತೆ. ಅವು ಯಾವ ನಿಷೇಧಗಳು ಅನ್ನೋ ನಿರ್ದಿಷ್ಟತೆ ಇರ್ತದೆ. ಮತ್ತೆ ನಿಷೇಧಗಳು ಇದ್ದಾಗ ಅದನ್ನ ಅಪೋಸ್ ಮಾಡಿ ನಡ್ಕೊಳ್ಳಿಕ್ ಬರೋದಿಲ್ಲ. ನಿಷೇಧಗಳ ಇಲ್ಲದೆ ಹೋದ್ರೆ ಹೇಗೂ ನಡ್ಕೊಳ್ಬಹುದು. ಮತ್ತೆ ನಿಷೇಧಗಳನ್ನ ಉಲ್ಲಂಘಿಸಿದ್ರೆ ಶಿಸ್ತು ಕ್ರಮ ಜರುಗಿಸೋದು ಸುಲಭ. ನಾವ್ ಹೇಳಿದ್ವಪ್ಪ ಮಾಡಬಾರ್ದು ಅಂತ ಹೇಳಿದಿಲ್ಲಪ್ಪ, ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಹೇಳಿದ್ವೋ ಇಲ್ವಾ, ಆದ್ರೂ ನೀನ್ ಮಾಡಿದೀಯಾ, ಹಾಗಾಗಿ ನಿನಗ್ ಶಿಕ್ಷೆ. ಅದು ಅತಿ ಶೀಘ್ರವಾಗಿ ಇದಾಗತ್ತೆ. ಯಾಕೆಂದ್ರೆ ನಿಯಮಗಳ ಉಲ್ಲಂಘಿಸಿದ್ರೆ, ನಿಯಮಗಳಿಗಾದ್ರೆ ನೀನು ನಿಯಮಗಳನ್ನು ಉಲ್ಲಂಘಿಸಿದ್ಯಾ ಅಂತ ಶೋಕಾಸ್ ನೋಟಿಸ್ ಕೊಡ್ಬೇಕಾಗತ್ತೆ ಅದನ್ನು. ಆದ್ರೆ ನಿಷೇಧಗಳಿಗೆ ಅದಿಲ್ಲ. ಉಲ್ಲಂಘನೆ ಮಾಡಿದ್ದಾರೆ ಅಂದ್ರೆ ಕೂಡಲೇ ಕ್ರಮ ಇಡಬಹುದು. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನಿಷೇಧಗಳ ಮಹತ್ವ ನಿಯಮಕ್ಕಿಂತ ನಿಷೇಧಗಳ ಮಹತ್ವ ಜಾಸ್ತಿ. ಇನ್ನು ನಿಯಂತ್ರಣ ಅಂದ್ರೆ ಏನು? ನಿಯಂತ್ರಣ ಅಂದ್ರೆ ಪರಿಶೀಲನಾ ಕ್ರಮಗಳು. ಮೇಲಿಂದ ಮೇಲೆ ಒಂದು ಮಲ್ಟಿ ಟೈರ್ ಆಗಿ ಒಬ್ಬರಾದ ತಕ್ಷಣ ಒಬ್ರು ಸೂಪರ್ವೈಸ್ ಮಾಡ್ತಾ ಇರ್ತಾರೆ, ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಅಂದ್ರೆ ಎಲ್ಲ CCTV ತರ ನೋಡ್ತಾ ಇರುವಂತಹ ಕ್ರಮ ಆಗತ್ತೆ, ಪರಿಶೀಲನೆ ಆಗತ್ತೆ. ನಿಯಮ ನಿಷೇಧಗಳು ಇಲ್ಲದೆ ನಿಯಂತ್ರಣಗಳಿಗೆ ಮಹತ್ವನೇ ಇಲ್ಲ. ನಿಯಮ ಮತ್ತು ನಿಷೇಧಗಳ ಪಾಲನೆಯನ್ನ ವ್ಯವಸ್ಥಿತಗೊಳಿಸುತ್ತೆ. ನಿಯಂತ್ರಣ ಇರಬೇಕಾಗಿದ್ದು ಯಾವಾಗ? ಬರೀ ನಿಯಂತ್ರಣವನ್ನು ಇಟ್ಕೊಳ್ತೀವಿ ಸರ್, ವಿಧಿ ನಿಷೇಧಗಳು ಅಥವಾ ನಿಯಮ ನಿಷೇಧಗಳನ್ನು ಇಟ್ಕೊಳ್ಳೋದಿಲ್ಲ. ನೋ, ನಿಯಮ ನಿಷೇಧಗಳಿದ್ರೆ ಮಾತ್ರ ನಿಯಂತ್ರಣಗಳಿಗೆ ಮಹತ್ವ ಬರುತ್ತೆ. ಹಾಗಾಗಿ ನಿಯಮ ಮತ್ತು ನಿಷೇಧಗಳನ್ನ ಪಾಲನೆಯನ್ನ ವ್ಯವಸ್ಥಿತಗೊಳಿಸುತ್ತೆ. ಉಲ್ಲಂಘನೆಗಳನ್ನ ಶೀಘ್ರವಾಗಿ ಗುರುತಿಸ್ಲಿಕ್ಕೆ ನಿಯಂತ್ರಣ ಮಾಡುವಾಗ ಉಲ್ಲಂಘನೆಗಳನ್ನ ಬೇಗ ಗೊತ್ತಾಗತ್ತೆ. ನಿಷೇಧಗಳ ಪಾಲನೆ ಮತ್ತು ಉಲ್ಲಂಘನೆಗಳನ್ನು ಗುರುತಿಸಬಹುದು. ಅಂದ್ರೆ ನಿಯಮ ಪಾಲನೆ ಅಲ್ಲದೆ ನಿಷೇಧಗಳ ಪಾಲನೆಯನ್ನು ನೋಡ್ಬೋದು, ಅದರ ಉಲ್ಲಂಘನೆಯನ್ನು ಗುರುತಿಸಬಹುದು. ಶಿಸ್ತು ಕ್ರಮ ಶೀಘ್ರವಾಗಿ ಶಿಸ್ತು ಕ್ರಮ ಜರುಗಿಸ್ಲಿಕ್ಕೆ ಅನುಕೂಲ ಆಗತ್ತೆ. ಹಾಗಾಗಿ ಈ ನಿಯಂತ್ರಣಗಳಿದ್ರೆ ನಿಮ್ಮ ಅಪರಾಧಗಳನ್ನು ಕಡಿಮೆಗೊಳಿಸುತ್ತೆ. ಇದರಲ್ಲಿ ಈ ಯಾವುದು ಫ್ರಾಡ್ಗೆ ಒಂದೇ ಸಾರಿ ಫ್ರಾಡ್ ಆಗತ್ತಾ? ಇಲ್ಲ, ಹೈರಾರ್ಕಿ ಇದೆ. ಫ್ರಾಡ್ಗೆ ಒಂದು ಹೈರಾರ್ಕಿ ಇದೆ. ಏನದು ಹೈರಾರ್ಕಿ? ಮೊದಲು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾರೆ, ಅದನ್ನ ನೀವು ಗಮನಿಸಿಲ್ಲ ಅಥವಾ ಸರಿಪಡಿಸ್ಲಿಲ್ಲ ಅಥವಾ ಸರಿಪಡಿಸ್ಲಿಕ್ಕೆ ಕ್ರಮ ತಗೊಳ್ಳಿಲ್ಲ, ಆ ತಪ್ಪುಗಳನ್ನ ಸಹಿಸ್ಕೊಂಡ್ರಿ ಅಥವಾ ಅದನ್ನ ನೋಡ್ಲಿಲ್ಲ, ಹಾಗಾದ್ರೆ ನೆಕ್ಸ್ಟ್ ಎರರ್ಸ್ ಆಗತ್ತೆ, ದೋಷಗಳಾಗತ್ತೆ. ಸಮಜಾಯಿಷಿ ನೀಡಬಹುದಾದಂತಹ ಮಿಸ್ಟೇಕ್ಗಳು, ಎರರ್ಸ್, ದೋಷಗಳನ್ನು ಮಾಡ್ತಾರೆ. ದೋಷಗಳನ್ನು ನೀವು ಗುರುತಿಸಿಲ್ಲ ಅಥವಾ ಅದಕ್ಕೆ ನೀವು ಪರಿಹಾರವನ್ನ ಕಂಡುಕೊಂಡಿಲ್ಲ ಅಥವಾ ಅದಕ್ಕೆ ನಿಯಮಗಳನ್ನು ರೂಪಿಸಿಲ್ಲ ಅಥವಾ ಅದಕ್ಕೆ ಶಿಸ್ತು ಕ್ರಮವನ್ನು ಜರುಗಿಸಿಲ್ಲ, ವೈಲೇಷನ್ ಆಗತ್ತೆ, ಉಲ್ಲಂಘನೆಗಳು. ಇವೆಲ್ಲ ಒಂದೊಂದು ಹೈರಾರ್ಕಿ. ಇದು ರವೀಂದ್ರನಾಥ್ ಹೇಳ್ತಾ ಇರುವಂತಹ ಹೈರಾರ್ಕಿ ಅಲ್ಲ, CRPC ಯಲ್ಲಿ ಹೇಳಿರುವಂತಹ ಹೈರಾರ್ಕಿಗಳನ್ನೇ ಉಲ್ಲಂಘಿಸ್ತಾ ಬರ್ತಾ ಇದೀನಿ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅದು ಇಟ್ ಎನ್ಯುಮರೇಟ್ಸ್ ಯಾವ ರೀತಿ ಹೈರಾರ್ಕಿ ಆಗತ್ತೆ, ಅಕ್ರಮಗಳು ಹೇಗಾಗತ್ತೆ. ಆಮೇಲೆ ನೀವು ವೈಲೇಷನ್ಗಳನ್ನ ಉಲ್ಲಂಘನೆಗಳನ್ನ ಗುರುತಿಸಿ ಕ್ರಮವನ್ನು ಮಾಡಿಲ್ಲ ಅಂದ್ರೆ ಇರ್ರೆಗ್ಯುಲಾರಿಟೀಸ್ ಆಗತ್ತೆ, ಅಕ್ರಮಗಳಾಗತ್ತೆ. ಅಕ್ರಮಗಳನ್ನು ಸಹಿಸ್ಕೊಂಡಿದ್ರಿ ಅಥವಾ ಗಮನಿಸಿಲ್ಲ ಅಥವಾ ಅದನ್ನ ನೋಡದಿದ್ದಂಗಿದ್ರಿ, ನೆಕ್ಸ್ಟ್ ಮಿಸ್ಅಪ್ರಾಪ್ರಿಯೇಷನ್ ಆಗತ್ತೆ, ಅವ್ಯವಹಾರಗಳಿಗೆ ಅವಕಾಶ ಆಗತ್ತೆ. ಅವ್ಯವಹಾರಗಳಿಂದ ದುರುಪಯೋಗದಿಂದ ಫ್ರಾಡ್.
ವಂಚನೆ ಅನ್ನೋದು ಈ ಹೈರಾರ್ಕಿಯಲ್ಲಿ ಅತ್ಯಂತ ಉನ್ನತವಾಗಿರುವಂತದ್ದು. ವಂಚನೆ ಮಾಡುವಂತವನು ಮೊದಲಿಗೆ ವಂಚನೆ ಮಾಡ್ಲಿಕ್ಕೆ ಹೋಗಲ್ಲ, ಮೊದಲು ತಪ್ಪುಗಳು ಮಾಡ್ತಾನೆ. ಯಾವನೇ ಒಬ್ಬನ ಕದಿಯುವಂತ ಮನಸ್ಥಿತಿ ಇದ್ದವ್ರು ಕೂಡ ಒಂದೇ ಸಾರಿ 50 ಲಕ್ಷ 1 ಕೋಟಿ ಕದಿಲಿಕ್ಕೆ ಹೋಗೋದಿಲ್ಲ. ಮೊದಲೊಂದು 5,000 ರೂಪಾಯಿ ಕದ್ದು ನೋಡ್ತಾನೆ, ಯಾರು ಗೊತ್ತಿಲ್ಲ, ಕಡೆಗೆ 50,000 ರೂಪಾಯಿ ಕದೀತಾನೆ. ಅಂದ್ರೆ ಹಂತ ಹಂತವಾಗಿ ಆ ದೋಷಗಳ ತೀವ್ರತೆಯನ್ನು ಜಾಸ್ತಿ ಮಾಡ್ತಾ ಹೋಗ್ತಾನೆ. ಅದನ್ನ ಹೈರಾರ್ಕಿ ಅಂತೀವಿ. ಫಸ್ಟ್ ಎಷ್ಟು ಮಿಸ್ಟೇಕ್ಸ್ ಗಳಾಗತ್ತೆ, ಅದು ಅದನ್ನ ಸರಿಪಡಿಸ್ಲಿಕ್ಕೆ ಅಥವಾ ಅದನ್ನ ನಿಗ್ರಹಿಸ್ಲಿಕ್ಕೆ ಕ್ರಮ ಇಲ್ಲ ಅಂದ್ರೆ ಅದು ಎರರ್ಸ್ ಆಗತ್ತೆ. ಎರರ್ಸ್ ನೀವು ಸಹಿಸ್ಕೊಂಡ್ರಿ ಅಂದ್ರೆ ವೈಲೇಷನ್ ಆಗತ್ತೆ. ವೈಲೇಷನ್ ನೀವು ನೋಡಿಲ್ಲ ಅಂದ್ರೆ ಇರೆಗ್ಯುಲಾರಿಟೀಸ್ ಆಗತ್ತೆ. ಇರೆಗ್ಯುಲಾರಿಟೀಸ್ ಬಗ್ಗೆ ನೀವು ಕ್ರಮ ವಹಿಸಿಲ್ಲ ಅಂದ್ರೆ ಮಿಸ್ಅಪ್ರಾಪ್ರಿಯೇಷನ್. ಮಿಸ್ಅಪ್ರಾಪ್ರಿಯೇಷನ್ ಇದ್ದಾಗ ಸುಮ್ಮನೆ ಕುತ್ಕೊಂಡಿದ್ರಿ, ಮರ್ಯಾದೆ ಗಂಜಿ ಅಥವಾ ಅವನು ನಿಮ್ ಭಾವನ ಮಾವನ ಯಾವನೋ ಇದಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಮುಲಾಜಿಗಾದ್ರಿ ಇದ್ರೆ ಅವನು ಎಂಬೆಸಲ್ಮೆಂಟ್ ಹೋಗ್ತಾನೆ, ದುರುಪಯೋಗ ಮಾಡ್ತಾನೆ. ದುರುಪಯೋಗದ ಸೈಸ್ ಮಾಡ್ರೆ ನೆಕ್ಸ್ಟ್ ಫ್ರಾಡ್ ಆಗತ್ತೆ. ಈ ಹೈರಾರ್ಕಿಯಲ್ಲಿ ಯಾರ್ಯಾರು ಇನ್ಕ್ಲೂಡ್ ಆಗಿರ್ತಾರೆ? ಈ ವಂಚನೆ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಸಹಕಾರ ಸಂಸ್ಥೆಗಳಲ್ಲಿ ಯಾರು ಇನ್ಕ್ಲೂಡ್ ಆಗಿರ್ತಾರೆ? ಮೊದಲನೇದು ಎಂಪ್ಲಾಯೀಸ್. ಅತಿ ಹೆಚ್ಚಿನ ಪ್ರಕರಣಗಳಲ್ಲಿ ಎಂಪ್ಲಾಯೀಸ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಕೆಲವೊಂದು ಪ್ರಕರಣಗಳಲ್ಲಿ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಸಿಒಸ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಡೈರೆಕ್ಟರ್ಸ್, ಸದಸ್ಯರು ಇರ್ತಾರೆ, ಜೊತೆಗೆ ಕಸ್ಟಮರ್ಸ್ ಇರ್ತಾರೆ. ಹಾಗೆ ಇವರೆಲ್ಲ ಬೇರೆ ಬೇರೆ ಹಂತದಲ್ಲಿ, ಅಂದ್ರೆ ಒಂದು ವಂಚನೆ ಪ್ರಕರಣದಲ್ಲಿ ಇಷ್ಟು ಜನ ಸೇರಿರ್ತಾರ ಖಂಡಿತ ನಾನು ಆ ರೀತಿ ಹೇಳ್ತಾ ಇಲ್ಲ. 5-6 ಎಂಪ್ಲಾಯೀಸ್, 6 ಆಫೀಸರ್ಸ್, 6 ಸಿಒಸ್, ಯಾರು ಒಂದು ಅಥವಾ ಒಂದಿಷ್ಟು ವರ್ಗಗಳು ಸೇರ್ಕೊಳ್ಬಹುದು. ಸೊ ಇವತ್ತಿನ ಅವಧಿ ಸರಿಸುಮಾರು 57 ನಿಮಿಷಗಳ ಕಾಲ ಈ ಚರ್ಚೆ ಮಾಡಿದ್ದೀವಿ. ಸಮಯ ಮುಗಿತಾ ಬಂದಿದೆ. ಸೊ ಮುಂದಿನ ಅವಧಿಯಲ್ಲಿ ಉಳಿದಂತಹ ವಿಚಾರಗಳನ್ನ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಮುಂದಿನ ಅವಧಿಗಳಲ್ಲಿ ವಂಚನೆಗೆ ಕಾರಣಗಳು ಯಾವುದು, ಕಾರಣಕರ್ತರು ಯಾರು, ವಂಚನೆ ವರ್ಗೀಕರಣ ಹೇಗೆ, ವಾಸನೆ ಹೇಗೆ ಪತ್ತೆ ಮಾಡೋದು ಹೇಗೆ, ವರದಿ ಮಾಡೋದು ಹೇಗೆ, ಪ್ರಿವೆಂಟಿವ್, ಕ್ಯೂರೇಟಿವ್, ಪುನಿಟಿವ್ ಅಂಡ್ ಪ್ರಿಕಾಷನರಿ ಕ್ರಮಗಳನ್ನು ತಗೊಳ್ಳೋದು ಹೇಗೆ, ಇದೆಲ್ಲದನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ, ಸೊ ಇದಾಗಿತ್ತು ಸ್ನೇಹಿತರೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಹೊಂದಿಸ್ತಾ ಮುಂದಿನ ಭಾಗವಾಗಿ ಇದೇ ವಂಚನೆ ಪ್ರಕರಣಗಳನ್ನ ಅಥವಾ ವಂಚನೆ ಫ್ರಾಡ್ ಸೀರೀಸ್ ನ ಮುಂದುವರ್ಸೋಣ. ಮತ್ತೆ ನಿಮ್ಮ ಭೇಟಿ ಮುಂದಿನ ಶನಿವಾರ, ಬಹುಶಃ 26ನೇ ತಾರೀಕು ಆಗತ್ತೆ. 26ನೇ ತಾರೀಕು. ಇಷ್ಟೇ ಆಸಕ್ತಿಯಿಂದ ಎಲ್ಲರೂ ಬನ್ನಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ಶುಭರಾತ್ರಿ.